ಈ ಕಥನ ಕೀರ್ತನೆ ಮಾಡ್ಚಿ ಈಗ ಅವ್ರ ಮಾಲೆ ಜಪ ಮಾಡಂಗ 108 ಟೈಮ್ಸ್ ಈ ಹರೇ ಕೃಷ್ಣ ಮಂತ್ರ ಬರೀ ಇಸ್ಕಾನ್ ಸಂಸ್ಥೆಯರ ಒಂದು ಮಾರ್ಗ ಅಂತಲ್ಲ. ಇದು ಅನೇಕ ಜನ ಜ್ಞಾನ ಮಾಡ್ಯವ. ಸೊ ಇಸ್ಕಾನ್ ಡ್ರಾಯಿಂಗ ಮಾತ್ರ ಇದು ಹರೇ ಕೃಷ್ಣ ಮಂತ್ರ ಜಪ ಮಾಡೋ ಸ್ವಯಂಗಳ ಪದ್ಧತಿಯಿಂದಾನೆ ನಂಗೆ ಬಾರೆ ಪದ್ಧತಿನೂ ಮಾಡೋದು ಅಂತ ಕೆಲವು ಜನ ಅಣ್ಣ ಆಚಂಗಿ ಈ ಹರೇ ಕೃಷ್ಣ ಮಂತ್ರ ಇದು ಇಸ್ಕಾನ್ ಸಂಸ್ಥೆರ ಅಲ್ಲ. ಇದು ಈ ಮಂತ್ರವುಳ್ಳ ಶಾಸ್ತ್ರತ್ലുള്ള ಇದು ಪುರಾಣತ್ಲು ವೇದತ್ಲು ಉಪನಿಷತ್ಲು ಈ ಮಂತ್ರ ಇನ್ನ ತಂತು ಕಲಿ ಸಂತರನ ಉಪನಿಷತ್ ಬೃಹನ್ ನಾರದೀಯ ಪುರಾಣ. ಇಸ್ಕಾನ್ ಸಂಸ್ಥೆ ಕೇವಲ ಈ ಮಂತ್ರ ಜಪ ಮಾಡೋಣ ಒಂದು ಪ್ರಚಾರ ಮಾಡಿ ಮುಚ್ಚಿಕೆ ಮಂತ್ರ ತಂದೆ ಶಾಸ್ತ್ರ. ಸೊ ಇಕ್ಕಲೆ ಚರ್ಚೆ ಮಾಡಿದ್ದು ಬಾರೆ ಬಾರೆ ಮಠ ಉಂಡು ಇದೆಲ್ಲ ಬಾರೆ ಬಾರೆ ಜನ ಬಾರೆ ಬಾರೆ ಪೂಜೆ ಮಾಡುವ ಬಾರೆ ಬಾರೆ ಹತ್ರ ಯೋಗ ಇದೆಲ್ಲ ಮಾಡೇನುಂಟು. ಅದೇನಾಗ ದಾರು ನಂಗೆ ಶಾಸ್ತ್ರ ತಿಂದ್ರೆ ಮಾಡೋಣ ಅನ್ನೇನಿಲ್ಲ. ಇಂಕ ಮೋಕ್ಷತ್ರ ಬಗ್ಗೆ ಅನ್ನೇನಿಲ್ಲ. 4 ಪುರುಷಾರ್ಥ ಉಂಟು: ಧರ್ಮ, ಅರ್ಥ, ಕಾಮ, ಮೋಕ್ಷ. ಎಲ್ಲರೂ ಧರ್ಮ ಅಂಚೆಗಿ ಶರೀರ ಧರ್ಮ. ಓಕೆ, ನಂಗೆ ಅಪ್ಪ ಅಮ್ಮನ ಚಾಯ್ತ ನೋಟಿ ಉಂಡು, ಪಣ್ಣು ಮಕ್ಕಳ ಚಾಯ್ತ ನೋಟಿ ಉಂಡು, ದೇಶ ಸೇವೆ ಮಾಡೋದು, ಎಂದು ದ್ರೋಹ ಮಾಡಕ್ಕಾಗ ಇನ್ನೊಬ್ಬಂಗ ನಲ್ಲದ್ ಮಾಡೋದು, ಇದೆಲ್ಲ ಧರ್ಮ ಅಂದ್ರೆ ಶಾರೀರಿಕ ಧರ್ಮ. ಸೀರಿನ ಬಗ್ಗೆ ಅಣ್ಣ ಇದೇ ಬಲ್ಲೆ ಸೇವೆ. ಸೊ ರಕ್ತದಾನನೇ ಮಹಾದಾನ ಅಥವಾ ಅನ್ನದಾನ ಮಹಾದಾನ. ಈಗೆಲ್ಲ ಜನ ವಿಷಯ ಅನೇಕ ಮಠ ಇದ್ದ ಬಗ್ಗೆ ಅರ್ಥ ದುಡ್ಡು ಸಂಪಾದನೆ ಮಾಡೋ ಅದಕ್ಕೆಂತೆಲ್ಲ ನಿಯಮ ಉಂಟು. ಅದರ ಬಗ್ಗೆ ಆಚೆ ಅದೆಲ್ಲ ಸ್ಕೂಲ್ ಕಾಲೇಜ್ ಅದೆಲ್ಲ ಅನೇಕಪ್ಪ ಇಂತೆಂಥ ಕೆಲಸ ಮಾಡ್ಚಿಗೆ ನನಗೆ ದುಡ್ಡು ಗೊತ್ತ. ಕಾಮ ಇದೆಲ್ಲ ಅನೇಕ ವಸ್ತುನ ಇದನ್ನ ಪಡೆದುಕೊಂಡು ಪುರುಷ ಸ್ತ್ರೀ ಸಂಘ ಮಾಡುವಂಥದ್ದು. ಇದು ಕೂಡ ಎಲ್ಲ ಮೂವೀಸ್ ಆಚಿ ಮ್ಯಾಗ್ಝಿನ್ಸ್ ಆಚಿ ಇದೆಲ್ಲ ವಿಷಯ ನನ್ಗೆ ಬಾರೆ ಇದು ತಪ್ಪ ಕೊಟ್ಟು ಅದು. ಮೋಕ್ಷತ್ರ ಬಗ್ಗೆ ಯಾರೂ ವಿಷಯ ಅಡ್ಡಿಲ್ಲ. ಮೋಕ್ಷತ್ರ ಬಗ್ಗೆ ಯಾರಿಗೂ ಚಿಂತನೆನೂ ಕೂಡ ಇಲ್ಲ. ಎಲ್ಲರೂ ಇಲ್ಲೇ ಇಪ್ಪಡಿ ಕಥನೆ ನಂಗೆ ಎಂದನೇ ಖುಷಿ ಆಯ್ತಿರೋದು, ಎಂದನೇ ದುಡ್ಡು ಸಂಪಾದನೆ ಮಾಡೋದು, ಎಂದನೇ ಆರೋಗ್ಯವಾಯ್ತಿರೋದು, ಇನ್ನ ಬಗ್ಗೆನೇ ವಿಷಯ ಚರ್ಚೆ ಆಪಾಲತ್ತೆ. ಒಂದು ದಿವಸ ನಂಗೆ ಚಾವಕ್ಕೆ ನಿಂಗೆ ರೆಡಿ ಆಯ್ತು ಉಳ್ಳಿಲ್ಲ, ಯಾಕ ಚಾವು ಅಪ್ಪ ಗೊತ್ತಿಲ್ಲ, ರೆಡಿ ಉಳ್ಳಿಲ್ಲ ಅನ್ನೋ ಪ್ರಶ್ನೆ ತಾರು ಮಾಡೋದು. ಜನ ಇಂದ ಪ್ರಶ್ನೆ ಕಟ್ಟದಂಗೆ ಹಿಂಗ ಇದು ಬಾರಿ ಪೆಸಿಮಿಸ್ಟಿಕ್ ಅಲ್ಲ. ನೆಗೆಟಿವ್ ಥಿಂಕಿಂಗ್ ಏನಂಗ್ ಮಾಡಂಗೆ, ಏನಂಗ್ ಚಾವಣ್ಣ ಬಗ್ಗೆ ಚಿಂತನೆ ಮಾಡಂಗೆ, ನಮ್ಮ ಚಾಯ್ದ ಇಪ್ಪಣ್ಣ ಬಗ್ಗೆ ಚಿಂತನೆ ಮಾಡೋ, ಚಾವರ ಬಗ್ಗೆ ಚಿಂತನೆ ಮಾಡೋಕ್ಕಾಗ. ಇದು ಪೆಸಿಮಿಸ್ಟಿಕ್ ಅಲ್ಲ. ಪೆಸಿಮಿಸ್ಟಿಕ್ ಅಲ್ಲ, ಅದು ಸತ್ಯ. ಅದು ದಿವಸ ಚಾವ ಸ್ಕೂಲ್ ಸ್ಟೂಡೆಂಟ್ ಅಡ್ಮಿಷನ್ ಆನ ಪಿನ್ನ ಎಕ್ಸಾಮ್ ಹೊಲ್ದೊಂಡು ನನಗೆ ಎಕ್ಸಾಮ್ಗೆ ಪ್ರಿಪೇರ್ ಆಯ್ನೊಳ್ಳಿ ಅನ್ಕೊಟ್ಟಿದ್ದಂಗೆ ಅದನ್ನೆಲ್ಲ ಗೊತ್ತು ಚೂಡಕ್ಕಾಗ. ಚಾಯ್ತು ಇಂಥ ಒಳ್ಳೆ ದಿನ ಇಂಥ ಗೇಮ್ಸ್ ಕಳಿಕೋದು ಇನ್ನೆಂತ ಮಾಡೋಣ ಅಣ್ಣ ಬಗ್ಗೆ ಚಿಂತನೆ, ಎಕ್ಸಾಮ್ ಬಗ್ಗೆ ಚಿಂತನೆ ಮಾಡೋಕ್ಕಾಗ ಅದನ್ನು ಚೆಂಗಿ ಈಗ ಆ ವಿದ್ಯಾರ್ಥಿನ ತಾಂಡ ಸತ್ಯತೆ ಬಗ್ಗೆ ಅಣ್ಣೇನಿಲ್ಲ. ಈಗ ಅವನ ಮಿಂಜ ಬಪ್ಪಂತ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡತನಿಕೆ ಅವನ ಮನಸ್ಸನ್ನ ವಿಚಲಿತ ಮಾಡೇನುಂಟು. ಸತ್ಯ ಇದೆ ಒಡಿಸ ಚಾವ ಚತ್ತ ನಂಗೆ ಪುಟ್ಟೋಕ್ಕಾಗ. ಇದು ಗೋಲ್. ನಂಗಂಚಂಗಿ ಸತ್ತಪಿನ ಪುನಃ ಪುಟ್ಟ ಚೆಂಗಿ ಪುನಃ ಇದೆಲ್ಲ ಕಷ್ಟ, ಶಾರೀರಿಕ ಕಷ್ಟ ಇದೆಲ್ಲ ಚರ್ಚೆ ಮಾಡ್ಸಲ್ಲ. ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ, ಶರೀರ ತಿಂಜ, ಪ್ರಕೃತಿ ಇಂಜ, ವಾರಿ ಜೀವಿಂಜ ನಂಗೆಲ್ಲ ಕಷ್ಟ, ತಾಪತ್ರಯ ಇದೆಲ್ಲ ಅನುಭವ ಆಪ. ಅದು ಅನುಭವ ಆಪಕ್ಕಾಗ ಅಂಚಂಗಿ ಹಂಗ ಎಂದನೇ ಚಾವಂಡು ಅಂಚಂಗಿ ಪುನಃ ಪುಟ್ಟೋಕ್ಕಾಗ. ಯದ್ಗತ್ವಾನ ನಿವರ್ತಂತೆ ತದ್ದಾಮ ಪರಮಮ. ಕೃಷ್ಣ ಇದು ಹಂಗೇನು ಹಿಂಗ ನಾಡ ಲೋಕಕ್ಕೆ ಬಾತಂಗಿ ಪುನಃ ನಿಂಗೈಲಿ ಕೊಟ್ಟೋದಿಲ್ಲ. ನಾಡ ಲೋಕದ್ದು ಹೊರ ಚೆನ್ನಾಗೂ ಕೂಡ ಕಷ್ಟ ಇಲ್ಲ, ಎಕ್ಕಲು ಆನಂದದ ಸಾಗರ ಉಂಟಲ್ಲಿ. ಅದಕ್ಕೋಸ್ಕರ ಹಿಂಗ ಅದನ್ನ ಪ್ರಯತ್ನ ಮಾಡೋದು ಒಂದು ಕೃಷ್ಣ ಅನ್ನೇನುಂಟು. ಆ ಲಕ್ಷ್ಯ ವೆಚ್ಚದ ನಮ್ಮ ಜೀವನ ನಡ್ಸೋದು. ಸೊ ಆ ಒಂದು ಜೀವನ ಸಾಧನೆ ಮಾಡೋದು, ಪರಿಪೂರ್ಣ ಮಾಡೋಕೆ ಸಹಾಯ ಮಾಡುವಂಥದ್ದೇ ಈ ಹರಿಕೃಷ್ಣ ಮಂತ್ರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣ ರಾಮ ಇದು ಭಗವಂತನ ಪೆದ, ಅವನ ಗುಣಾತ್ಮ ಪೂರ್ಣ ಆಯ್ತು ಅಣ್ಣ.
ಭಗವಂತಂದು ಅನೇಕ ಪದ ಉಂಟು, ಕೋಟ್ಯಾಂತರ ಪದ ಉಂಟು. ಆಚೆ ಈ ದಂಡ ಪದತ್ಲು ಆ ಎಲ್ಲ ಒಂದು ಗುಣ ಭಗವಂತ ಎಂತೆಲ್ಲ ಪದ ಮಾಡುವಂತಹ ಲೀಲೆ ಇಂಜ ಅವನ ಪಕ್ಕ ಸಂಬಂಧ ಬಾರಿ ಬಾರಿ ಜೀವಕ್ಕೆ ಎಂತ ಸಂಬಂಧ ಉಂಟು ಆಂಡ ಮೇಲೆ ಅವಂಗ ಅನೇಕ ಪದ ಉಂಟು. ಇಲ್ಲ ಒಂದ ಕಲರ್ ಮೇಲೆ ಈಗ ಉದಾಹರಣೆ ಹೇಳ್ತಂತೆಗಿ ಶ್ಯಾಮ ಸುಂದರ ಅಂತ ಕೃಷ್ಣ. ಶ್ಯಾಮ ಸುಂದರ ಅಂತ ಅವನ ಕಲರ್ ಶ್ಯಾಮ, ಬ್ಲಾಕ್, ಬ್ಲೂ ಬ್ಲಾಕ್, ನೀಲ ಮೇಘ ಶ್ಯಾಮ, ಹಂಗ ಅವನ ಪದ ಶ್ಯಾಮ ಸುಂದರ ಅಂತ. ಇಲ್ಲ ಅಂಚೆಗಿ ಅವ ಫ್ಲೂಟ್ ನ ಪುಡ್ಚಂಡಿಪ್ಪ, ಅದನ್ನ ಅವನ ಪದ ವೇಣುಧಾರಿ ಅಂತ. ಗದಾಧಾರಿ, ಗದಾ ಪುಡ್ಚಂಡಿಪ್ಪ, ಗದಾಧಾರಿ. ಸೊ ಇದನ್ನೇ ಅವ ಎಂತ ಪುಡ್ಚಂಡಿತ್ತು ಒಂದ ರೂಪ ಉಂಟು. പിന്നെ ಅವನ ಸಂಬಂಧ ಕೈಲಿ ಪ್ರಕಟ ಆಪಕ ನಾಡಡೋ ಮೋಹ ಆಯ್ತು ಪುಟ್ಟುವ ಯಶೋಧರ ಮೋಹ, ಯಶೋಧ ನಂದನ, ನಂದನಂದನ, ಇದನ್ನೆಲ್ಲ ಒಂದು ಪೆದ. ಇನ್ನು ಗೋಪಾಲ, ಗೋವಿಂದ, ಗೋ ಅಂಚೆಗಿ ಒಂದು ಪಯು ಅತ್ತಡ ನೋಟಿ ಅವಂತವ, ಅತ್ತಡ ಮೇಲೆ ಪ್ರೀತಿ ಅವಂದು. ಗೋ ಅಂಚೆಗೆ ನಂಗಡೆ ಇಂದ್ರಿಯ. ಇನ್ನು ಗೋ ಅಂಚೆಗೆ ವೇದದ ರಕ್ಷಣೆ ಮಾಡೋ, ವೇದದ ಪ್ರತಿಪಾದನೆ ಮಾಡೋ ಗೋವಿಂದ, ಗೋಪಾಲ. ಇನ್ನೇ ಒಂದು ಅನೇಕ ಪದ, ಕೋಟ್ಯಾಂತರ ಪದ ಉಂಟು. ಅಚೆಗಿ ಆ ಎಲ್ಲಾ ಆ ಗುಣಕ್ಕೆಲ್ಲ ಪೂರ್ಣಾಯಿಕ ವಿವರಣೆ ಮಾಡುವಂಥದ್ದು ದಂಡ ಪದ ರಾಮ ಕೃಷ್ಣ. ರಾಮ ಅಂಚೆಗಿ ರಮಂತೆ ಇತಿ ರಾಮ. ದಾರ ಭಗವಂತನ ಆಶ್ರಯ ಆಡ್ತಾವ ಐಂಕವ ಆನಂದ ಕೊಡ್ಪ ರಮಂತೆ, ಆನಂದ ಪ್ರದಾಯಕ, ಆನಂದ ದಾರ ತಪ್ಪ ಭಗವಂತ ಕೃಷ್ಣ. ಅದನ್ನ ಅವನ ಪದ ರಾಮ ಅಂತ. ಕೃಷ್ಣ ಅಂಚೆಗಿ ಕರ್ಷಯತಿ, ಎಲ್ಲಾರನು ತಾಂಡ ಮೇಲೆ ಆಕರ್ಷಣೆ ಮಾಡ್ಚುಡವು ಕೃಷ್ಣ. ಹೀಗೆ ಭಗವಂತ ಎಲ್ಲಾ ಗುಣ ಉಂಟು. ನನಗೆ ಎಂತನ ಖಂಡಿತ ಆಕರ್ಷಣೆ ಅಪ್ಪ, ಎಂತೋ ಚಾಯ್ತೆ ಉಂಟು, ಅಥವಾ ಎಂತೋ ಶಕ್ತಿ ಉಂಟು, ಅಥವಾ ದುಡ್ಡು ಉಂಟು, ಅಥವಾ ಗುಣ ಉಂಟು, ವೈರಾಗ್ಯ, ಇದೆಲ್ಲ 6 ಗುಣ ನಂಗೆ ಚರ್ಚೆ ಮಾಡಿಸಿ. ಸೊ ಇಂತಹ ಗುಣನ ನೋಡಿ ನಂಗೆ ಆಕರ್ಷಣೆ ಅಪ್ಪ. ಆ ಎಲ್ಲಾ ಗುಣ ಪೂರ್ಣ ಆಯ್ತು ಉಂಟು ಆ ಕೃಷ್ಣನ. ಅದನ್ನ ದಾರಕ್ಕೆ ಎಂತ ಆಕರ್ಷಣೆ ಆಪದೆಲ್ಲವೂ ಕೂಡ ಕೃಷ್ಣನಲ್ಲಿ ಕಾಣ್ಬೋದು. ಕೃಷ್ಣ ಇಲ್ಲಿ ಒಪ್ಪಕ್ಕ ಅನೇಕ ಶತ್ರು ಯುದ್ಧ ಮಾಡಕ್ ಬಂದಂತಹ ರಾಕ್ಷಸಂಗ ಹಿಂಗೂ ಕೂಡ ಕೃಷ್ಣ ನೋಡಿದ ಆಕರ್ಷಣೆ ಆಪ ಇತ್ತಲ್ಲ, ಇಂತ ಹೆಚ್ಚು ಚಾಯ್ತುಂಟಲ್ಲ ಇವನು ಕೂಡ ಯುದ್ಧ ಮಾಡೋಣಲ್ಲ ಅಂತ ಈಗ ಯೋಚನೆ ಮಾಡೋಣ. ಸೊ ಇಂದನೆ ಎಲ್ಲರನ್ನು ಆಕರ್ಷಣೆ ಮಾಡುವಂತಹ, ಎಲ್ಲರಿಗೂ ಸಂತೋಷ ಕೊಡುವಂತಹ ವ್ಯಕ್ತಿ ಆ ಭಗವಂತ ಕೃಷ್ಣ. ಇನ್ನ ರಾಮ ಹರೇ ಅಂಚಂಗಿ ಭಗವಂತನ ಶಕ್ತಿ, ಅಂತರಂಗ ಶಕ್ತಿ. ನಂಗ ಉಳ್ಳಂತಹ ಈ ಲೋಕ ಇದು ಭಗವಂತನ ಬಹಿರಂಗ ಶಕ್ತಿ, ಮಹಾಮಾಯ ದುರ್ಗಾ. ಅಂತರಂಗ ಶಕ್ತಿ ಹರತ್ನ ನಂಗ ಮಂತ್ರ ಅನ್ನೋಕ ಹರೇ ದಾವ. ಜನ ಹರಿಹರ ಅದು ಶಿವಾಪಿನ ವಿಷ್ಣು ಅಂತ. ಇಲ್ಲಿ ಹರ ಅನ್ನೋದು ಭಗವಂತನ ಶಕ್ತಿ, ಅಂತರಂಗ ಶಕ್ತಿ. ಸಂಸ್ಕೃತ ಇದು ಇದೆಲ್ಲ ಪದ. ಹರ ಕೃಷ್ಣ ಅನ್ನೋಕ ಮಂತ್ರ ಅನ್ನೋಕ ಹರೇ ಕೃಷ್ಣ ಅಂತ. ಭಗವಂತ ಹೇ ಭಗವಂತನ ಅಂತರಂಗ ಶಕ್ತಿ ದಯವಿಚ್ಚಿತ್ ನಂಗಳನ್ನ ಈ ಮಾಯೆ, ಈ ಮಹಾಮಾಯ ಹತ್ರ ಬಂದಂತ ಮುಕ್ತಿ ಮಾಡಿತ್ತು, ನಿಂಗಡ ಆಶ್ರಯದ ನಂಗಳಕ್ಕೆ ಹಾಕೋಡಿ ಅನ್ನುವಂತಹ ಭಾವನೆ ಈ ಹರೇ ಕೃಷ್ಣ ಮಂತ್ರ. ಎಕ್ಕನಂಗ ಅಲ್ಲಿ ಪೋಚಿ ನಮ್ಗೆ ಇನ್ನು ಒಂದು ಕಷ್ಟ ಇಲ್ಲ. ಎಲ್ಲಿಕತನ ಇಲ್ಲಿ ಇಪ್ಪ ನಂಗ ಈ ಜಗತ್ತು ಪುಟ್ಟುವ ಶ್ರೀಮಂತ ಆಯ್ತಿರೋಡು, ಬಡವನ ಆಯ್ತಿರೋಡು, ಪ್ರಾಣಿ ಪಕ್ಷಿ ಗಿಡ ಮರ ಎಂತ ಆಯ್ತಿರೋಡು, ಎಂತೋ ರೀತಿ ಕೊರತೆ ಇಂಜಿತೈಪ, ಎಂತೋರು ಗೋಳು ಇಂಜಿತೈಪ. ಎಲ್ಲರಿಗೂ ಗೋಳು ಉಂಟು. ಪ್ರೈಮ್ ಮಿನಿಸ್ಟರ್ಗೂ ಗೋಳು, ಬಿಲ್ ಗೇಟ್ಸ್ಗೂ ಗೋಳು, ದುಡ್ಡು ಉಂಟು. ಇನ್ನು ಅವಾಗ ಎಂತೆಲ್ಲ ದ್ವಾರ ತಂತ್ರ. ಅದಕ್ಕೋಸ್ಕರ ಶಾಸ್ತ್ರನ ದುಃಖಾಲಯ ಶಾಶ್ವತ. ಈ ಲೋಕದ ಈ ಭೌತಿಕ ಜಗತ್ತು 14 ಲೋಕ, ಬ್ರಹ್ಮಗೂ ಗೋಳು, ಎಲ್ಲ ದೇವತೆಗೂ ಗೋಳು. ಎಕ್ಕ ಬಂತ ಅಸುರ ಬಪ್ಪ ಯಾರು ತಪಸ್ಸೆ ಮಾಡಿತ್ತು ಅವನ ಪೊಸಿಷನ್ ನ ಬಲ್ಸವ ಹಿಂಗಾಗಿ ಎಕ್ಕಳು ಇದು ಮಧ್ಯ ನೋಡ್ಲ ಅವನು ಎಕ್ಕಳು ಕೋಡಿ ಆಗ ದಾರಿ ತಪಸ್ಸೆ ಮಾಡ್ಸ ಕೋಡಿ ಬಂದ್ರು. ಎಲ್ಲ ಶಕ್ತಿ ಬಂತ ನಾಡ ಕುರ್ಚಿನ ದಾರು ಬಲ್ಸವ ಅಂತ. ಇಂದನೆ ಇತಿಹಾಸ, ಈ ಪುರಾಣ ಇತಿಹಾಸದೆಲ್ಲ ಕೋಟ್ಯಾಂತರ ವರ್ಷದ ಕಥೆ ಎಲ್ಲ ತಂತು. ನಂಗ ಜ್ಞಾನ ಮಾಡಿದೆ ಎಂತೋ ಕತೆ ದಾರೊಬ್ಬ ಹೇಳ್ದಿತ್ತು, ಎಂತೋ ಕತೆ ಹೇಳ್ದಿತ್ತು. ಇದೇದು ಮೈಥಾಲಜಿ ಅಲ್ಲ, ಮಿತ್ ಅಂಚೆಗೆ ಅದು ಕತೆ, ಮಾರಲ್ ಸ್ಟೋರಿ ಇಲ್ಲ, ಇದು ಹಿಸ್ಟ್ರಿ, ಹಿಸ್ಟ್ರಿ. ಸೊ ಇದೆಲ್ಲ ಭಗವಂತ ಎನ್ನಂಗ ತಂದಿ ಇದನ್ನೆಲ್ಲ ಲೋಕತ್ ಉಂಡು, ಇಡೀ ಲೋಕತ್ರ ಗುಣ. ಅದಕ್ಕೋಸ್ಕರ ನಿಂಗಳು ಅದೇ ತಪ್ಪನ ಮಾಡಿದ ತಪ್ಪನೇ ಪುನಃ ಮಾಡ್ಚಿಂದಿ. ಅದನ್ನ ಮೂಲ್ಕಂಗ ನಿಂಗ ಈ ತರ ಓದಿತ್ತು ಜ್ಞಾನ ನಿಂಗ ಬೋಳ್ಚಡಿ ಇಲ್ಲಿ ಸಂತೋಷ ಬೋಂಡು ಪ್ರಯತ್ನ ಮಾಡದು. ಇಲ್ಲಿ ಈ ಲೋಕ ಸಂತೋಷ ಆಪಲ. ಇದು ಜೈಲಿದು, ದುರ್ಗಾ ಜೈಲು ದಾರ ಖುಷಿ ಆಯ್ತು ಇಪ್ಪಲ್ಲ, ಖುಷಿ ಆಯ್ತಿರೋ ಒಂಚೆಗೆ ಜೈಲಿನ ಕೊರಮೆ ಬರೋದು. ಅದಕ್ಕೋಸ್ಕರ ಈ ಪ್ರಯತ್ನ ನಿಮ್ಮ ಜೀವನ ಹಾಕ್ಕೊಂಡು
ಅದಕ್ಕೋಸ್ಕರ ಈ ಮಂತ್ರ ಜಪ ಮಾಡಿ ಅಂತ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇತಿ ಷೋಡಶಕಂ ನಾಮ್ನಾಂ ಕಲಿಕಲ್ಮಷ ನಾಶನಂ ನಾತಃ ಪರತೋ ರೋಪಾಯಃ ಸರ್ವ ವೇದೇಶು ದೃಶ್ಯತೆ. ವೇದத்துல ನಾನಾ ರೀತಿಯ ಮಾರ್ಗ ಉಂಟು, ನಾನಾ ರೀತಿಯ ತಪಸ್ಯ ವ್ರತ ಎಲ್ಲ ತಂತು ಆಚೆಗಿ ಮೋಕ್ಷ ತಪ್ಪಂತಹ ಮಾರ್ಗ ಈ ಕಲಿಯುಗದಲ್ಲಿ ಈ ಹರಿಕೃಷ್ಣ ಮಂತ್ರ 16 ಪದವುಳ್ಳಂತಹ ಮಂತ್ರ ನಮ್ಗೆ ಈ ಸಂಸಾರದ ಚಕ್ರದಿಂದ ಬಿಡುಗಡೆ ಮಾಡುವ ಅಂದ್ರೆ ಕಲಿ ಸಂತಾನ ಅಂತ ಅದನ್ನ ನಂಗೆ ಜಪ ಮಾಡಿ ಅಂತ. ಯಾಕೆ ನಂಗೆಲ್ಲ ಕೂಡಿತು ಈ ಭಾವನೆಯಲ್ಲಿ ನಂಗೆ ಜಪ ಮಾಡೋಂಗ ಎಲ್ಲರೂ ಅನ್ನಿ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ. ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಈ ಶ್ಲೋಕದ ಅರ್ಥ, ಜೀವನத்துல ಎಂತೆಲ್ಲ ಕಷ್ಟ ಉಂಟು, ಪ್ರತಿ ದಿವಸ ಅದರಿಂದ ಪರ್ಣಭರಣ ಉಂಚಂಗಿ ಶ್ರೀಮದ್ ಭಾಗವತ ಪುರಾಣ ಹತ್ರ ಒಂದು ಶ್ಲೋಕ ಆಚೆಂಗಿಯು ಹಂಗ ಓದೊಂದು. ಶ್ರೀಮದ್ ಭಾಗವತ ಸ್ವಯಂ ಕೃಷ್ಣ ಈ ಕಲಿಯುಗದಲ್ಲಿ ಗ್ರಂಥ ರೂಪಕ್ಕೆ ಪ್ರಕಟ ಆಯಿತು. ದಾರಿದನ ಪ್ರತಿನಿತ್ಯ ಓದುವ ಅಂಡ್ ದಿನಕ್ಕೆ ಎಂತೆಲ್ಲ ಅಮಂಗಳ ಆಪದಿಂತು ಅದೆಲ್ಲ ದೂರ ಆಪ ಅನ್ನೋದು ವೇದವ್ಯಾಸನೇ ಕಂಡಿತು. ಸೊ ಈ ಪ್ರಾರ್ಥನೆಗೆ ಇದೇ ತರ ಕ್ಲಾಸ್ ಶುರು ಮಾಡುವ. ಸಬ್ಸ್ಟೆನ್ಸ್ ಅಂಡ್ ಶ್ಯಾಡೋ, ನೇರಾನ ವಸ್ತು ಇನ್ನ ಅಂಡ ಪ್ರತಿಬಿಂಬ. ಸೊ ಈ ಎಲ್ಲ ಜ್ಞಾನ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕಾಚಾರ್ಯ ಆದಂತಹ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸಂಶೋಧಕ ಉಪಾದನೆ ತಂದಂತಹ ಜ್ಞಾನ. ಇಂದೇತರ ವಿಷಯ ಅಂಕ ಕಾಂಬಂತಹ ಈ ಲೋಕ, ಭೌತಿಕ ಲೋಕ, ಇದು ಒಂದು ಪ್ರತಿಬಿಂಬ ಇದು. ಅದಕ್ಕೋಸ್ಕರ ಈ ಪ್ರತಿಬಿಂಬತ ನಾಶ ಮಾಡೋದು ಇನ್ನ ನೇರಾನ ಲೋಕ ಎಂತ ಉಂಡು ಆ ಲೋಕದ ಕಂಡುಪಿಡಿಚಿತ್ತು ಆ ಲೋಕಕ್ಕೆ போகணும். ಶಾಸ್ತ್ರ ಭಗವದ್ಗೀತೆ ಕೃಷ್ಣ ಏನುಂಡು ನಂಗ ಕಾಂಬಂತಹ ಈ ಲೋಕ ಇದು ஒரு ಪ್ರತಿಬಿಂಬ. ಇದು என்னன்னே ஒரு நீரில் மரத்தை பிரதிபிம்ப காம்ப அண்ணனே ಈ ಲೋಕ ಉಂಡು. ಭಗವದ್ಗೀತಾ ಚಾಪ್ಟರ್ 15 ಅಂಡ್ ಫಸ್ಟ್ ಶ್ಲೋಕ ಕೃಷ್ಣ ಅನ್ಯನುಂಡು ಇಂಗಳು ಅನ್ನಿ. ಶ್ರೀ ಭಗವಾನ್ ಉವಾಚ ಊರ್ಧ್ವಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವೇದ್. ಈ ಲೋಕವರು ಆಲದ ಮರ, ಅದು ನಾಶ ಆಗತ್ತೆ ಇಪ್ಪಂತಹ ಆಲದ ಮರ. ಅಂಡ ಬುಡ ಎಲ್ಲ ಕೊಡಿಕೊಂಡು ಎಲೆ ಎಲ್ಲ ಅಡಿಕೊಂಡು, ಕೊಂಬೆ ಎಲೆ ಎಲ್ಲ ಅಡಿಕೊಂಡು, ಆ ಎಲೆನೇ ವೇದ ಮಂತ್ರ. ದಾರ ಈ ಮರತರ ಬಗ್ಗೆ ಜ್ಞಾನ ಉಂಡು, ಹಂಗ ವೇದನ ಅರ್ಥ ಮಾಡಿಂಡಿತು. ಊರ್ಧ್ವಂ ಪ್ರಸೃತಾಸ್ತಸ್ಯ ಶಾಖ ಗುಣ ಪ್ರವೃದ್ಧ ವಿಷಯ ಪ್ರವಾಲಃ
ಅಧಶ್ಚ ಮೂಲಾನಿ ಅನುಸಂತತಾನಿ ಕರ್ಮಾನುಬಂಧಾನಿ ಮನುಷ್ಯ ಲೋಕೆ. ಈ ಮರತ್ರ ಎಲ್ಲಾ ಕೊಂಬೆ ಕೊಡಿಕು ಅಡಿಕು ಎಲ್ಲಾ ಕಡೆ ಉಂಡು. ಈ ಮರಕ್ಕೆ ಶಕ್ತಿ ಕೊಟ್ಟು ಪ್ರಕೃತಿಯ 3 ಗುಣ ತಿಂಜ, ಸತ್ವ ರಜಸ್ ತಮಸ್. ಇನ್ನ ಇಂದ ಎಲ್ಲ ಕೊಂಬೆಯ ಇದೆಲ್ಲ ಇಂದ್ರಿಯತ್ರ ವಸ್ತು. ಈ ಮರತ್ರ ಬೇರೆ ಅಡಿಕು ಪಾಯಿಂಟ್ ಉಂಟು, ಕೊಡಿಕು ಪಾಯಿಂಟ್ ಉಂಟು. ಇದೆಲ್ಲವೂ ಕೂಡ ಈ ಮಾನವ ಸಮಾಜದ ಮಾಡುವಂತಹ ಕರ್ಮಫಲ. ಇದು 15 ಚಾಪ್ಟರ್ ದಂಡನೆ ಶ್ಲೋಕ. ಈ ಲೋಕತ್ಲು ಈ ಮರತ್ರ ನೇರಾನ ರೂಪ ನಂಗೆ ಕಾಮ ಕುಟ್ಟುಲೆ. ಈ ಮರತ್ರ ಬುಡ ಎಲ್ಲಿ ಉಂಡು ಅಂಡ ಅಂತ್ಯ ಎಲ್ಲಿ ಉಂಡು, ಎಲ್ಲಿಂಗ ಇದು ಶುಭಾಪ, ಇದೆಲ್ಲಕ್ಕೂ ದಾರ್ಕು ಗೊತ್ತಿಲ್ಲ. ಆಚೆಂಗಿ ನಂಗ ದೃಢಾನ ಸಂಕಲ್ಪ ತಿಂಜ ಈ ಮರತ್ನ ಕಟ್ ಮಾಡೋದು. ವೈರಾಗ್ಯ ಅನ್ನುವಂಥ ಅಸ್ತ್ರ ತಿಂಜ ಈ ಮರತ್ನ ಕಟ್ ಮಾಡೋದು. ಅದಕ್ಕೋಸ್ಕರ ನಂಗ ಭಗವಂತನ ಶರಣಾಗತಿ ಅರ್ಥ ಉಂಟು. ಭಗವಂತನೇ ಎಲ್ಲಾ ಕಾರಣ ಕಡ್ತ ನಂಗ ಅವನ ಶರಣಾಗತಿ ಪಡೆದಂಡು ನಂಗ ಈ ಲೋಕತ್ನ ಮುಟ್ಟಿತ್ಕೊಂಡು ಏ ಲೋಕಕ್ಕಿಂಜ ಹೋಯ್ತು ನಂಗ ಪುನಃ ವಾಪಸ್ ಬಪ್ಪಲಿಯೋ ಆ ಲೋಕಕ್ಕೆ ನಂಗ ಪೋಂಡು. ಎಲ್ಲಾರು ಖಂಡಿತಿಪ್ಪಿರ ಪ್ರತಿಬಿಂಬ. ಮಾಂಗೆ ಮರ ಎಕ್ಸಾಂಪಲ್ ಅರ್ಥ. ಮಾಂಗೆ ಮರ ಅರ್ಥಂತೆಂಗಿ ಹೊಳೆಯಲ್ಲೂ ಮಾಂಗೆ ಮರದ ಪ್ರತಿಬಿಂಬ ಕಾಂಬ. ಅಲ್ಲೂ ಮರ ಪಣ್ಣು ಎಲ್ಲವೂ ಕಾಂಬ. ಈಗ ನೀರಿನೊಳಗೆ ಪೊಳೆ ಒಳಗೆ ಮುಳುಗಿತು ನಂಗೆ ಪಣ್ಣನ ಪುಡಿಕೊಂಡು ಪೋಚಂಗಿ ನಂಗೆ ಪಣ್ಣು ಕುಟ್ಟುಲೆ. ಅಕ್ಕ ಪಣ್ಣೇ ಇಲ್ಲ, ಇದು ಮುಂಡತೆ ಎಲ್ಲವೂ ಕಾಲ್ಪನಿಕ. ಇದು ಮರನೂ ಇಲ್ಲ ಪಣ್ಣು ಇಲ್ಲ ಅಂಚಂಗಿ ಅದು ತಪ್ಪಾಪ. ಮರನೂ ಉಂಡು, ಮಾಂಗೆ ಮರ ಉಂಡು, ಮಾಂಗೆ ಪಣ್ಣು ಉಂಡು. ಅಂಚಂಗಿ ನಂಗೆ ಅದನ್ನ ನೀರಿಲ್ಲಾಡ ಪ್ರತಿಬಿಂಬಕ್ಕೆ ನನ್ನ ಪುಡಿಕೋಕ್ ಪೋಚಂಗಿ ನಂಗೆ ಕೊಟ್ಟು ಸಣ್ಣನೇ ಸಂತೋಷ ಅದು ಉಂಡು. ಶಾಶ್ವತವಾದ ಸಂತೋಷ, ಆನಂದ. ಒಂದು ಕಷ್ಟ ಇರತ್ತಿಪ್ಪ ಅವ್ರ ಜಗತ್ತು ಲೋಕ ಉಂಡು. ಎಲ್ಲ ಸಂಬಂಧವೂ ಕೂಡ ಶಾಶ್ವತ ಸಂಬಂಧವೂ ಕೂಡ ಉಂಟು. ಈ ಲೋಕದ ಎಲ್ಲ ಸಂಬಂಧ ನಾಶ ಆಪ. ಒಡೆಯ ಪಣ್ಣು ಮಕ್ಕ ಪರಿವಾರ ಜಾತಿ ದೇಶ ಸಾವಕ ಎಲ್ಲವೂ ನಾಶ ಆಪ. ಹೆಚ್ಚಿಗೆ ಇನ್ನೊಂದು ಲೋಕ ಉಂಡು ಎಲ್ಲಿ ಆ ಸಂಬಂಧ ನಾಶ ಆಪಲೆ. ಈ ಉದಾಹರಣೆ ನಂಗ ಅರ್ಜ ಉಂಡು. ಈ ಲೋಕ ಉಂಟು ಅಂಚಂಗಿ ಈ ಲೋಕದ ಒಂದು ನೇರಾನ ಲೋಕ ಇರೋದು. ಪ್ರಭುಪಾದ ಇನ್ನೊಂದು ಎಕ್ಸಾಂಪಲ್ ತಪ್ಪ. ಎನ್ನನೆ ಬಟ್ಟೆ ಅಂಗಡಿಲಿ ಅನೇಕ ಗೊಂಬೆಯ ಬೆಚ್ಚಿದಿಪ್ಪ. ಸೊ ಗೊಂಬೆಗೆ ಬಟ್ಟೆ ಎಲ್ಲ ಮಾಡಿತ್ತು ಅಲ್ಲಿ ಅದನ್ನ ಎಕ್ಸಿಬಿಟ್ ಮಾಡಿದಿಪ್ಪ. ಸೊ ಆ ಗೊಂಬೆಯನ್ನ ಎನ್ನನೆ ಮಾಡಿ ನೇರಾನ ಮನುಷ್ಯನ ಕಂಡಿತ್ತು ಆ ಗೊಂಬೆನ ಮಾಡಿತ್ತು. ನೇರನ ಮನುಷ್ಯ ಉಳ್ಳಂಗು ಆ ಗೊಂಬೆಗೆ ರೂಪ ಅನ್ನು ಕೊಡ್ತಿತ್ತು. ಅನ್ನನೆ ಈ ಲೋಕ ಎಂತೆಲ್ಲ ವಿವಿಧತೆ ಉಂಟು. ಮರ ಗಿಡ ನೀರು ಬೆಟ್ಟ ಈ ಎಲ್ಲ ಸಂಬಂಧ, ಈ ಪ್ರೀತಿ, ಇದೆಲ್ಲ ನೇರ ಆಯ್ತು ಇನ್ನೊಂದು ಕಡೆ ಉಂಟು. ಎಲ್ಲಿ ಅದು ನಾಶ ಆಪ್ಲೆ, ನಷ್ಟ ಆಪ್ಲೆ. ಅಂಡ ಪ್ರತಿಬಿಂಬತ್ಲು ನಂಗ ಉಳ್ಳ ಇನ್ನೇ ನಂಗ ಈ ಲೋಕತ್ನ ಅರ್ಥ ಮಾಡಿ ಉಂಟು. ಸೊ ಈ ಪ್ರತಿಬಿಂಬ ಕೂಡ ಇನ್ನ ಗುಣ ಎಂತ ಪ್ರತಿಬಿಂಬ ಇದು ತಾತ್ಕಾಲಿಕ. ಒಳ್ಳೆ ನೀರಿಪ್ಪಕ ಅಂದ್ರೆ ಪ್ರತಿಬಿಂಬ ಕಾಂಬ. ನೀರಿಲ್ಲದ ಕೊಚ್ಚಂಗಿ ಪ್ರತಿಬಿಂಬ ಕಾಂಬ್ಲೆ. ಅಂದನೆ ಈ ಲೋಕ ಸೃಷ್ಟಿ ಸ್ಥಿತಿ ಪ್ರಳಯ ಇದು ಟೈಮ್ನ ಸೃಷ್ಟಿ ಆಚಿ ಜನ ಸಮಯ ಇಪ್ಪ ಸ್ಥಿತಿ ಪ್ರಳಯ 4 ದಿವಸ ಇದೆಲ್ಲವೂ ನಾಶ ಆಗ. ಅದು ಈ ಲೋಕತ್ರ ಗುಣ ತಾತ್ಕಾಲಿಕ. ಅದು ನೇರದ ಕಾಂಬ ಆಚೆಂಗ ಅದು ನೇರಲ್ಲ. ಇನ್ನೊಂದು ಲೋಕ ಉಂಡು ಪ್ರತಿಬಿಂಬ ಉಂಡು ಅಂಚಂಗಿ ಇನ್ನೊಂದು ಲೋಕ ಇರೋಂಡು ಆ ಲೋಕ ಈ ಲೋಕತ್ರ ಮಾತ್ರ ಇಪ್ಪಲೆ. ಆ ಲೋಕತ್ರ ಗುಣ ಬಾರಿನೇ ಇಪ್ಪ. ಎನ್ನನೆ ಮರ ಇಂದ ನಿಪ್ಪ ಎಲೆ ಎಲ್ಲ ಕೊಡಿಕಿಪ್ಪ ಗುಡ ಅಡಿಕಿಪ್ಪ. ಪ್ರತಿಬಿಂಬತ್ಲು ಗುಡ ಕೊಡಿಲಿಪ್ಪ ಎಲೆ ಎಲ್ಲ ಅಡಿಕಿಪ್ಪ. ಅಂಚಿಗೆ ಅಲ್ಲಿ ಎಂತ ಸಂತೋಷ ಅಂತ ಅಲ್ಲಿ ಉಂಡು ಆ ಎಲ್ಲಾ ಗುಣ ಇಲ್ಲಿ ಇದು ದುಃಖಕ್ಕೆ ಕಾರಣ ಆಯ್ತಿಪ್ಪ. ಅದಕ್ಕೆ ಇದನ್ನ ಕಾಮಭರಿತವಾದ ಪ್ರತಿಬಿಂಬ ಅನ್ನೋದು. ಅಲ್ಲಿ ಶಾಶ್ವತವಾದ ಜೀವನ ಉಂಡು, ಇಲ್ಲಿ ಜೀವನ ಶಾಶ್ವತ ಇಲ್ಲ. ಅಲ್ಲಿ ಎಕ್ಕಲು ಸುಖ, ಇಲ್ಲಿ ಎಕ್ಕಲು ದುಃಖ. ಅಲ್ಲಿ ಭಗವಂತ ಕೃಷ್ಣ ಇಲ್ಲಿ ನಾನೇ ಭಗವಂತ ನಂಗ ಯೋಚನೆ ಮಾಡು, ನಂಗ ಜ್ಞಾನ ಮಾಡು.
ಅಲ್ಲಿ ಎಲ್ಲಾ ಜನ ಹಂಗೆಲ್ಲ ಭಗವಂತನ ಸೇವಕ. ಈ ಜಗತ್ತು ಭಗವಂತನೇ ಇಲ್ಲ, ನಾನೇ ಎಲ್ಲ, ಭಗವಂತ ನಂಗೆ ಬೋಣ್ಸಿಲ್ಲ, ಎಲ್ಲವೂ ನಂಗಡೆ ಮಾಡ್ಯವ. ಇದು ಈ ಲೋಕದ ಗುಣ, ಇದನ್ನ ಮಾಯಾ ಲೋಕ. ಏದು ಇಲ್ಲ ಅದೇ ನೇರು ಅಂದು ಧ್ಯಾನ ಮಾಡಿಯೋದೆ ಈ ಲೋಕದ ಗುಣ. ಸೊ ಮಾಂಗೆ ಪಣ್ಣು ಹೆಚ್ಚಕ್ಕೆ ತಿಂದತೆಂಗೆ ಹೆಚ್ಚು ಖುಷಿಯಾಪ, ಅದ್ಲ ಹೆಚ್ಚಕ್ಕೆ ರುಚಿ ಉಂಡದು. ಅದಕ್ಕೆ ಮಾಂಗೆ ಪಣ್ಣನ ನಂಗೆ ನೀರಲ್ಲಿ ಪುಡಿಪಪ್ಪು ವಚ್ಚಿಂಗ ಪ್ರತಿಬಿಂಬದ ಪುಡಿಪಪ್ಪು ವಚ್ಚಿಂಗ ನಂಗೆ ಅದು ಕೊಟ್ಟಿಲ್ಲ. ಮಾಂಗೆ ಪಣ್ಣು ಇಲ್ಲ ಅಂತ ಅನ್ನೋದು ತಪ್ಪಾಪ. ಮಾಂಗೆ ಪಣ್ಣು ಉಂಡು, ಅದು ಭಾರಿ ರುಚಿ ಆಯ್ತು ಉಂಡು. ಅದು ನಂಗ ನೆಲத்துல ನೋಟುಂಡು, ನೀರು ನೋಟಕ್ಕಾಗ ಅಂದನೆ ಸಂತೋಷ ಉಂಡು, ಶಾಶ್ವತ ಉಂಡು. ನಂಗೆ ಎಕ್ಕ ನಂಗ ಚಿಂತನೆ ಭೌತಿಕ ವಿಷಯ ಆಯ್ತು ಅರ್ತಿತ್ತು, ಭಗವಂತನ ಮೇಲೆ ನಂಗ ಒಂದು ಸಂಬಂಧ ನಂಗ ಬೋಳ್ತಿಯವ. ಕೃಷ್ಣನ ಸೇವೆ, ಕೃಷ್ಣನ ಭಕ್ತಂಗಳ ಸೇವೆ. ಋಷಿಕೇಶ ಸೇವನಂ. ನಂಗ ಎಲ್ಲ ಇಂದ್ರಿಯ ಋಷಿಕ. ಸೊ ನಂಗ ಇಲ್ಲಿ ಕತ್ತನ ಇದೆಲ್ಲ ದುಡ್ಡು ಸಂಪಾದನೆ ಮಾಡೋ, ಪರಿವಾರ ನೋಡ್ಯೋ ಇತ್ತಲೇ ನಂಗ ತೊಡಗಿತಿಪ್ಪ. ನಂಗೆ ಆನಂದ ಪ್ರಾಪ್ತಿ ಆಪ್ಲೆ ನನಗಂಚಂಗಿ ಆನಂದ ತಪ್ಪವ ಬಾರೆದಾರು ಹಿಂಗೆಲ್ಲ ನಂಗೆ ಆನಂದ ತಪ್ಪ ಹಿಂಗ. ಅದಕ್ಕೋಸ್ಕರ ಆನಂದ ತಪ್ಪವ ಉಂಡು, ಆನಂದ ಪ್ರದಾಯಕ ಸಚ್ಚಿತ್ತಾನಂದ ವಿಗ್ರಹ ಕೃಷ್ಣ. ಎಕ್ಕ ನಂಗೆ ಅವನ ಕೂಡ ಸಂಬಂಧ ನಂಗೆ ಗೊಪ್ಪ, ಅಕ್ಕ ನಂಗ ಖುಷಿ ಆಯ್ತಿಪ್ಪ. ಇನ್ನೊಂದು ಎಕ್ಸಾಂಪಲ್ ತಪ್ಪ, ಪ್ರಭುಪಾದ್ ಎಂದನೆ ಅವ್ರ ಬಲ್ಲೆ ಜಾತ್ರೆ ಇಪ್ಪ ತೇರ್ ಚೊಕೋ ಲಕ್ಷಾಂತರ ಜನ ಅಲ್ಲಿ ಕೂಡಿತಿಪ್ಪ. ದಾರ ಒಬ್ಬ ಚಂದ ಚೆರಿ ಕುಂಜಿನ ಕಾಕೆಂಡು ಹೋಯ್ತಿಪ್ಪ. ಅಲ್ಲಿ ಜನ ಜಾಸ್ತಿ ಇಲ್ಲ, ಎಲ್ಲೋ ಕೈ ಬಿಟ್ಟು ಪೋಪ ಕುಂಜಿರ ಕೈ ಅಕ್ಕ ಕುಂಜಿ ಮೊರಟಂಡಿಪ್ಪ ಅಲ್ಲಿ ಅವ್ರ ಕಡೆ. ದಾರ ಕುಂಜಿ ಮೊರಟನ್ ಉಂಡಲ್ಲ ಅಂದ್ ದಾರ ಜನ ನೀರ್ ಕೊಡ್ಪ, ಜನ ತಿನ್ಬೇಕೆಂತೋ ಕೊಡ್ಪ, ಕಳಿಪಕ್ಕೆಂತೋ ಸಾಮಾನು ಆಟದ ಸಾಮಾನು ಕೊಡ್ಪ. ಸೊ ಕುಂಜಿ ಚಂದನ್ಯಾರ ತೊಳಿಪ, ಪುನಃ ದುಃಖ ಆಪ. ದಾರೋ ಕಂಡತ್ ಓ ಈ ಕುಂಜಿ ಹಿಂಗಡ ಅಲ್ಲ ಅನ್ನಿತ್ ಆ ಕುಂಜಿನ ಕಾಕೆನ್ ಪೋಯ್ತಂಡ ಅಪ್ಪ ಅಮ್ಮನ ಕೊಡ್ತ ತಂಗಿ ಅಕ್ಕ ಕುಂಜಿಕ್ ಸಂತೋಷ, ನೇರನ ಸಂತೋಷ, ಅಪ್ಪ ಅಮ್ಮಂಗ ಸಂತೋಷ, ಕುಂಜಿಗೂ ಸಂತೋಷ. ಅನ್ನನೇ ನಂಗ ಭಗವಂತನ ಹುಟ್ಟಿತ ಬಂದ ಈಗ. ನಂಗ ಇಲ್ಲಿ ಭಗವಂತನ ಚಿಂತನೆ ಗೊತ್ತಿಲ್ಲತ್ತೆ ಏನಂದ್ರೆ ಭಗವಂತ ಎಲ್ಲಿ ಉಂಟಂತ ಕಾಣತ್ತೆ ನಂಗೆ ದುಃಖಿತ ಆಯ್ತು ಉಂಟು. ಇನ್ನು ಎಲ್ಲೆಲ್ಲೋ ಸಂತೋಷಕ್ಕೋಸ್ಕರ ಪ್ರಯತ್ನ ಮಾಡಿ ಉಂಟು. ಪರಿವಾರತ್ಲು, ದುಡ್ಡು, ಮೊಬೈಲ್, ಅಲ್ಲಿ ತಿರುಗಾಡೋ, ದೇಶ ವಿದೇಶಕ್ಕೆಲ್ಲ ತಿರುಗಾಡೋ, ಎಲ್ಲ ಡ್ರಗ್ಸ್ ಆಗ್ತಾವ, ಕುಡಿಪ, ತಿಂಬ, ಚೂಜಾಟ, ಮದ್ಯಪಾನ, ಇದಕ್ಕೆ ಸಂಬಂಧ, ಮಾಂಸ ಭಕ್ಷಣೆ ಎಲ್ಲ ನಿಯಮ ಎಲ್ಲ ಪಾಳು ಮಾಡಿ ಅಂಡು ಸಂತೋಷ ಇಕ್ಕುಕಾಂಬ ಅಂತ ಪ್ರಯತ್ನ ಮಾಡಿ ಉಂಟು. ಹಂಚಂಗಿ ನನ್ನ ಕೈಲಿ ಸಂತೋಷ ಕೊಟ್ಟಿಲ್ಲ. ಸಂತೋಷ ಎಕ್ಕ ಕೊಟ್ವ ಎಕ್ಕ ನನ್ನ ನೇರಾನಂತಹ ಮನೆಗೆ ಪೋಪ. ನಂಗ ನೇರಾನ ಮನೆಗೆ ಪೋಚಂಗಿ ಅಲ್ಲಿ ಭಗವಂತ ಇಪ್ಪ ನಂಗ ಚಾಯ್ತಾ ಇರಲು, ಖುಷಿಲಿರಲು, ಯಾವ ರೀತಿಯ ತೊಂದರೆ ಇಲ್ಲ. ಭಗವಂತ ಸರ್ವಶಕ್ತ, ಎಲ್ಲಾ ರೀತಿಯ ಶಕ್ತಿ ಉಂಟು. ನಂಗಳ ಕಾಪಾಡುವ, ನನ್ನ ಚಾಯ್ತ ನೋಡ್ಯವ, ನನ್ನ ಪ್ರೀತಿಯಿಂದ ನೋಡ್ಯವ. ಶ್ಲೋಕದ ಅಣ್ಣಚಿ ಎಲ್ಲ ಆ ಮರ ಹತ್ರ ಎಂತೆಲ್ಲ ಕೊಂಬೆಯ ಉಂಟು, ಅದೆಲ್ಲ ಇಂದ್ರಿಯ. ಇನ್ನ ಅಂಡ ಎಲೆ ಇದೆಲ್ಲ ವೇದ ಮಂತ್ರ ಅದು. ಸೊ ಈ ಲೋಕದ ಆಧ್ಯಾತ್ಮಿಕತೆ, ರಿಲಿಜಿಯನ್ ಇದೆಲ್ಲ ಉಂಟು. ಅದು ಕೂಡ ಜನ ಸರಿಯಾಗಿ ಅಣ್ಣಿಲ್ಲ ಅದನ್ನ. ಆ ವೇದತ್ಲೆಲ್ಲ ಎಲ್ಲ ಅಣ್ಣಿನೋಡ ಎಂದರೆ ನಂಗೆ ಇನ್ನು ಜಾಸ್ತಿ ಈ ಲೋಕತ್ಲ ಸಂತೋಷ ಅನುಭವ ಮಾಡಿಯಲು ಒಂದು ಪ್ರಯತ್ನ ಮಾಡುವ. ಹೋಮ ಯಜ್ಞ ಮಾಡ್ಸಿದ್ರು ಕೂಡ ದೀರ್ಘಾಯುಷ್ಯ ಭವ, ದೀರ್ಘ ಸುಮಂಗಲಿ ಭವ, ಇನ್ನ ದೀರ್ಘ ಆಯಸ್ಸು, ಸಕಲ ವಿದ್ಯಾ, ಇದೆಲ್ಲ ಇಂದಾನೆ ಅನ್ನೋ ಅಲ್ಲತ್ತೆ. ತಾರ್ ಮಂಗಲ ಆಯ್ತಿಪ್ಲೆ, ಶೀಘ್ರ ಸುಮಂಗಲಿ ಭವ, ಕೆಲಸ ಕಟ್ಟಡು, ಇಂದಾನೆ ಎಂತ ಇಂದಾನೆ ಆಶೀರ್ವಾದ ಪಟ್ಟ ತಪ್ಪಲ್ಲತ್ತೆ. ಶೀಘ್ರ ಆಯ್ತು ಮೋಕ್ಷ ಪ್ರಾಪ್ತಿಯಾಡು, ನೀನು ಕೃಷ್ಣ ಪ್ರೇಮ ಪ್ರಾಪ್ತಿಯಾಡು, ಭಗವಂತ ಕೃಪಾ ಕಟಾಕ್ಷಿನ ಮೇಲೆ ಇರಡು ಅನ್ನೋದು ದಾರು ನನ್ನ ಆಶೀರ್ವಾದನೆ ಮಾಡಿ. ಪಟ್ಟಂಗೂ ಸರಿಯಾಗಿ ಗೊತ್ತಿಲ್ಲ, ಇನ್ ಜನಕ್ಕೂ ಗೊತ್ತಿಲ್ಲ. ಇಂದಾನೆ ಎಂತವ್ರ ಜೀವನದಲ್ಲಿ ಕಷ್ಟ ಇಪ್ಪ, ಕಷ್ಟದಿಂದ ರಕ್ಷಣೆ ಆಡು, ಡೈಲಿ ಖುಷಿ ಆಯ್ತಿರೋದು ಅಂತ ಪ್ರಯತ್ನ ಮಾಡಚೆಂಗಿ ಉದಾರ ಖುಷಿ ಆಯ್ತಿಪ್ಲೆ. ಪ್ರಯತ್ನ ಮಾಡ್ಯಾನುಂಟು. ಅನೇಕ ರಾಕ್ಷಸಂಗ ಕೂಡ ಇಂದಾನೆ ಪ್ರಯತ್ನ ಮಾಡಚಿ ಅಲ್ಲ. ಹಿರಣ್ಯಕಶಿಪು, ರಾವಣ ಅಯ್ಯಗಳು ಕೂಡ ಪೂಜೆ ಎಲ್ಲ ಮಾಡ್ಯ ನಿಂತು, ಯಜ್ಞ ಮಾಡ್ಯ ನಿಂತು, ಧ್ಯಾನ ಮಾಡ್ಯ ನಿಂತು. ಹಿರಣ್ಯಕಶಿಪು ಒರೇ ಕಾಲದ ಮೇಲೆ 60,000 ಕಾಲ ಅವನು ಜಪ ಮಾಡಿಸಿ, ಬ್ರಹ್ಮಂಗ ತಪಸ್ಸೆ ಮಾಡಿಸಿ.
ಇದು ವೇದತ್ರ ಮಂತ್ರ ಓಂ ಬ್ರಹ್ಮದೇವಾಯ ನಮಃ ಅಂಡ್ ಇದು ವೇದ ಮಂತ್ರನೇ ಅದು. ವೇದ ಮಂತ್ರದಿಂದನೇ ಅವ ಎಲ್ಲ ತಪಸ್ಸೆ ಮಾಡಿಸಿ ಅದು ಹಿಂಗ ಉದ್ದೇಶ ಇಂತ ನಾನು ಈ ಲೋಕತ್ಲೆ ನಾನು ಅಮರನಾಯ್ತಿರೋದು, ಎಲ್ಲಾ ಶಕ್ತಿ ನಾಡ ಕೈಲಿರೋದು, ನಾನೇ ಭಗವಂತ ಅನ್ನೋದು ಪ್ರಯತ್ನ. ಎಲ್ಲರೂ ರಾವಣ ಎಲ್ಲರೂ ಇದೇ ಪ್ರಯತ್ನ, ಎಂತೆಲ್ಲ ರಾಕ್ಷಸಂಗ ಇತ್ತು ಎಲ್ಲರೂ ಇದೇ ಪ್ರಯತ್ನ ಮಾಡಿ ಲಾಸ್ಟ್ಕ್ ಎಲ್ಲರೂ ಕೂಡ ನಾಶ ಆಚೆ ಅಹಂಕಾರ ತಿಂಜು ಏನಂಚಂಗಿ ಐಂಕ್ ಈ ಭಾವನೆ ಇಂಜುಡೆ ಓ ಈ ಲೋಕ ಅಲ್ಲ ನಾಡ ನೇರ ಲೋಕ ಬಾರೆ ಉಂಡು ನಾಲಿ ಪೋಂಡು ಅನ್ನೋ ವಿಚಾರ ಇಲ್ಲ. ಆ ಆಧ್ಯಾತ್ಮಿಕ ವಿಚಾರ ಇಲ್ಲದೆ ಪೋಚಂಗಿ ಇಂದನೆ ಒಬ್ಬನ ಮನಸ್ಸು ಅಧಿಕಾಯ್ತು ರಾವಣನ ಮಾದರಿ ಗಣೇಶ ಸುತ್ತನ ಮಾದರಿ ಆಪ ನಂಗಳು ಕೂಡ ಇಂಥ ಭಾವನೆ ಉಂಟು, ಚಿರ ಭಾವನೆ ಇದು ನಾಡ ಮನೆ, ಇದು ನಂಗಡ ಜಾತಿ ಚಾಯ್ತಿರೋದು, ನಂಗಡ ದೇಶ ಚಾಯ್ತಿರೋದು, ಬಾರೆಂಗೆ ಎಂತ ಆಚೆಂಗೆ ಪೊರ ಇದೆ ಇಂದನಿಂದಾನೆ ಎಲ್ಲ ಈ ಒಂಥರ ಶಾರೀರಿಕ ಚಿಂತನೆ ಇಂಜ ನಾನು ಈ ಒಂದು ಅಪ್ಪ ಅಮ್ಮಂಗ್ ಪುಟ್ಟನಂತಿಂಜ ನಾನು ಈ ದೇಹದ ಚಿಂತನೆ ಮಾಡೋದಿಂಜ ಎಲ್ಲವೂ ಶುರಾಪ ಓಕೆ ನಾನು ಈ ದೇಹ ಅದಿಂಜ ಈ ದೇಹ ತಂದ ಅಪ್ಪ ಅಮ್ಮ പിന്നെ ಅಪ್ಪ ಅಮ್ಮಂಗೆ ಸಂಬಂಧಪಟ್ಟ ನಾಡ ಸಂಬಂಧಿಕಂಗ ಸೊ ನಂಗರ ಏ ಜಾತಿ ಏ ಭಾಷೆ ಇಂದನಿಂದನೇ ಅದು ಕನೆಕ್ಷನ್ ಬಂದ ಪೋಪ. ಅದಕ್ಕೋಸ್ಕರ ಈ ವೇದ ಮಂತ್ರ ಇದೆಲ್ಲ ಇನ್ನ ನಾನಾ ರೀತಿಯ ಕೊಂಬೆಯ ಈ ಭೌತಿಕ ಜಗತ್ರ ಮುಂಜ ಕಣ್ಣಿಯನ್ನುಂಡು ಇದೆಲ್ಲ ಕೊಂಬೆಯ ಕೊಡಿಕ್ ಅಡಿಕ್ ಎಲ್ಲ ಉಂಡು ಈ ಮರತ್ರ ಪ್ರತಿಮೆ ಮರತ್ರ ಅಂಚೆಂಗೆ ನಂಗೆ ಎಕ್ಕೆಲ್ಲ ಈ ಭೌತಿಕ ಜಗತ್ತು ಎಂತೆಲ್ಲ ಕೆಲಸ ಮಾಡುವ ಪುಣ್ಯ ಪಾಪ ದಂಡು ಕೂಡ ನಂಗೆ ಕೊಟ್ಟುವ ಪುಣ್ಯ ಮಾಡ್ಚಂಗಿ ಊರ ಲೋಕ ಪೋಪ ಸ್ವರ್ಲೋಕ ತಪಲೋಕ ಮನಲೋಕ ಜನಲೋಕ ಸತ್ಯಲೋಕ ತಪ್ಪು ಪಾಪ ಕೆಲಸ ಮಾಡ್ಚಂಗಿ ಅಡಿಕ್ ಅತಲ ವಿತಲ ಸುತಲ ತಲಾತಲ ಪಾತಾಲ ಇಂದನೆ ಈ ಒಂದು ಜಗತ್ಲು ಎಲ್ಲಿ ಕತನೆ ಆಸೆ ಉಂಡು ಸೊ ನಂಗೆ ನಾನಾ ರೀತಿಯ ಕೆಲಸ ಮಾಡುವ ಆಸೆ ತಿಂಜ ಇನ್ನು ಆ ಕೆಲಸ ಹತ್ರ ಕರ್ಮ ಪುಣ್ಯ ಪಾಪ ಅದಾಯ್ತು ಒಮ್ಮೆ ನಂಗ ಚಾಯ್ತಾಯ್ಪ ನಮ್ಮ ದುಃಖಿತ ಆಯ್ತಿಪ್ಪ ಬರೀ ಲೋಕಕ್ಕೆ ಪೋಪ ಇನ್ನ ಪುನಃ ದುಃಖ ನಂಗ ಅನುಭವ ಮಾಡುವ. ಇದನ್ನ ಕೂಡ ಕೃಷ್ಣ ಶ್ಲೋಕ ಅನ್ಯನುಂಡು 7th chapter ಶ್ಲೋಕ 27. ಹರೇ ಕೃಷ್ಣ ಎಲ್ಲರಿಗೂ ಕಟ್ಟಣ ಉಂಟಲ್ಲ. ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಕೃಷ್ಣನೇನುಂಟು ಹೇ ಭಾರತ ಹೇ ಅರ್ಜುನ ಎಲ್ಲಾ ಜೀವಿಯ ಈ ಜಗತ್ಲು ಪುಟ್ಟೋಕ ಹಂಗ ಭ್ರಮೆಲು ಪುಟ್ಟುವ ಈ ಭ್ರಮೆ ಏನಗೋಸ್ಕರ ಆಸೆ ಪಿಂಜ ಶತ್ರುತ್ವ ಈ ದಂಡ ಗುಣ ಉಳ್ಳಂಗೋಸ್ಕರ ಜನ ಭ್ರಮಿತ ಆಪ ನಾಲ್ಕೈದು ಬೋಂಡು ನಾಲ್ಕು ಬೋಂಚಿನ ಜನ ಶತ್ರುತ್ವ ಇವ ಕಟ್ಟವ ಇವ ಕಂಡತೆಗೆ ನಾನು ಆಪ ನಾನು ಅವನ ಕಂಡತೆಗೆ ನಾಲ್ಕು ಆಪ್ಲೆ ಇದು ಶತ್ರುತ್ವ ಆಸೆ ಇದು ನಾಲ್ಕು ಬೋಂಡು. ಸೊ ಈ ದಂಡು ಗುಣ ಎಲ್ಲಿಕತೆ ನಂಕಲಿಪ್ಪ ನಂಗ ಭ್ರಮಿತ ಆಯ್ತು ಪುನಃ ಪುಟ್ಟ್ಯಂಡಿಪ್ಪ. ಸೊ ಎಲ್ಲಿಕತನ ಈ ಗುಣ ನಂಗ ಬಿಡುಲೆ ನಾಲ್ಕು ಇವ ಬೋಂಚು ಇಲ್ಲ ಬೋಂಡು ಅಂತನೂ ಇಲ್ಲ ಉಂಡು ಅವನು ಚಾಯ್ತಾ ಎರಡು ನಾನು ಚಾಯ್ತೀನಿ ಈ ಭಾವನೆ ಬರೋದು. ಶತ್ರುತ್ವದ ಇಪ್ಪಕ್ಕಾಗ ಆಸಕ್ತಿನೂ ಇಪ್ಪಕ್ಕಾಗ ಇದನ್ನ ವೈರಾಗ್ಯ ಅಕ್ಕು ಉಂಡು ಭಗವಂತನ ಅಂಶ ಭಗವಂತನ ಆತ್ಮ ಎಲ್ಲರೂ ಚಾಯ್ತಾ ಇರೋದು ಸರ್ವೇ ಜನ ಸುಖಿನೋ ಭವಂತು. ಈ ರೀತಿಯಲ್ಲಿ ದಾಡ ಭಾವನೆ ಇಪ್ಪ ಹಿಂಗ ಈ ಭ್ರಮೆಯಿಂದ ಪರ್ಬೇಕಪ್ಪ ಹಿಂಗನೇ ಜನ ಭ್ರಮಿತ ಆಯ್ತು ಆಸೆ ಶತ್ರುತ್ವ ತಿಂಜ ಹಿಂಗ ಹಿಂಗನೆ 14 ಲೋಕತ್ ಕೊಡಿಕ ಅಡಿಕ್ ಪುಣ್ಯ ಪಾಪ ಮಾಡಿಂಡು ಪೂಜೆ ಪುನಸ್ಕಾರ ಮಾಡಿಂಡು ತಿರ್ಗಾಡಿಂಡಿಪ್ಪ ಅದಕ್ಕೆ ಪರಿಹಾರ ಎಂತ ಈ ಮರತ್ನ ಕಟ್ ಮಾಡೋದು ಈ ಪ್ರತಿಬಿಂಬ ಅನ್ನುವಂತಹ ಈ ಮರತ್ನ ಇದನ್ನ ಕಟ್ ಮಾಡೋದು. ಸೊ ಅದೊಂದು ಮಾರ್ಗ ಎಂತ ಇದನ್ನೇ ಕಟ್ ಮಾಡು ಈ ಪ್ರತಿಬಿಂಬ ಹತ್ರ ಅದು ಭಕ್ತಿ. ಸೊ ಭಕ್ತಿ ಅನ್ನುವಂಥದ್ದು ಕೃಷ್ಣ ನಾಕ ನೀನ್ ಬೋಂಡು ಇದು ಭಕ್ತಿ. ಅಂಚೆ ಆಸೆ ಎಂತ ಉಂಟು ನನ್ಗೆ ಭೌತಿಕ ವಿಷಯದ ಮೇಲೆ ಆ ಆಸೆನ ಭಗವಂತನ ಮೇಲೆ ಕಾಟುಂಟು
ಇಕ ನಂಗೆ ಆಸೆ ಎಂತ ಒಳ್ಳೆ ಭಗವಂತ ನಂಗೆ ಹಿಂಗ ಬೋಂಡು ಇದು ಬೋಂಡು నాకు ಇದು ತಾ ಇಂಗಳನ್ನ ತಾ ಎಕ್ಕ ಈ ಆಸೆನ ನಂಗೆ ಇದೆಲ್ಲ ಒಂದು ಬೋಂಡ್ಸ್ ನನಗೆ ನೀನು ಬೋಂಡು ಆಸೆನ ಬಿಡೋಕ್ ಆಪ್ಲೆ ವೈಕುಂಠ ಲೋಕಕ್ಕೆ ಆಸೆ ಉಂಟು ಅಲ್ಲಿ ಆಸೆ ಎಂತ ಈಗ ವೈಕುಂಠ ಲೋಕಕ್ಕೆ ಭಗವಂತ ಬೋಂಡು ಒಂದು ಆಸೆ ಇತ್ತು ಇಲ್ಲಿ ಭೌತಿಕ ಆಸೆ ಭಗವಂತನ ಎಂತೆಲ್ಲ ವಸ್ತು ಉಂಟು ಅದು ಬೋಂಡು ನಾಲ್ಕು ಅಂದ್ರೆ ರಾವಣಗೆ ರಾಮ ಬೋಂಚಿಲ್ಲ ಸೀತೆ ಬೋಂಡು ಸೀತೆ ರಾವಣನ ಶಕ್ತಿ ಅಲ್ಲ ಸಾರಿ ರಾವಣ ಶಕ್ತಿ ಸೀತೆ ರಾವಣ ಸೀತೆ ಶಕ್ತಿ ಬೋಂಡು ಅಚಿಂಗ್ ಶಕ್ತಿವಂತ ಬಾಂಡ ಹಾಗೆ ನನ್ನನ್ನು ಬೋರೆ ಬರವಣಕ್ ಪ್ರಯತ್ನ ಮಾಡ್ಚು ಅಕ್ಕ ಅವನ ಜೀವನ ಸರ್ವನಾಶ ಆಚು ಹಿಂಗ ಹನುಮಂತ ಭಗವಂತನ ಶಕ್ತಿನ ಭಗವಂತನಿಗೆ ಸಮರ್ಪಣೆ ಮಾಡಚು ಅಕ್ಕ ರಾಮಚಂದ್ರ ಹನುಮಂತನ ಆಲಿಂಗನ ಮಾಡಿಯಂತ ಅಭ್ಯಂತ ಇನ್ನನೇ ನಂಗ ಎಕ್ಕ ನಂಗ ಪಕ್ಕ ಎಂತೆಲ್ಲ ಉಂಡು ನಂಗ ದುಡ್ಡು ನಂಗ ಮನಸ್ಸು ನಂಗಡ ಆಸೆ ನಂಗಡ ಪರಿವಾರ ದೇಶ ಎಲ್ಲವನ್ನೂ ಕೂಡ ಭಗವಂತನ ನಂಗೆ ಎಕ್ಕ ಸಮರ್ಪಣೆ ಮಾಡುವ ಅಕ್ಕ ಭಗವಂತನಿಗೂ ಖುಷಿಯಾಪ ನಂಗಳು ಖುಷಿ ಆಯ್ತಿಪ್ಪ ಇದೇ ಭಕ್ತಿ ಸರ್ವಂ ಕೃಷ್ಣಾರ್ಪಣಮಸ್ತು ಶ್ಲೋಕ ಭಗವದ್ಗೀತಾ 15th chapter 5th ಶ್ಲೋಕ आणि ನಿರ್ಮಾಣ ಮೋಹಜಿತ ಸಂಗದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ ದ್ವಂದ್ವೈರ್ ವಿಮುಕ್ತಾಃ ಸುಖ ದುಃಖ ಸಂಯೇರ್ ಗಚ್ಚಂತ್ಯ ಮೂಢ ಪದಮವ್ಯಯಂ ತತ್ ಇಲ್ಲಿ ಕೃಷ್ಣನ್ ಏನೊಂದು ದಾರು ಈ ಸುಳ್ಳು ಪ್ರತಿಷ್ಠೆ ನಾನು ಅಹಂಕಾರ ಇನ್ನ ದುಷ್ಟದ ಸಂಘ ದುಷ್ಟ ಜನರ ಸಂಘನ ತ್ಯಾಗ ಮಾಡಿತಿಪ್ಪ ದಾರ ಅರ್ಥ ಮಾಡ್ಯವ ಶಾಶ್ವತ ಲೋಕ ಉಂಡು ಅರ್ಥ ಮಾಡ್ಯಂಡು ಎಲ್ಲ ಭೌತಿಕ ಲೋಕತ್ರ ಕಾಮ ಕ್ರೋಧ ಆಯ್ತು ಇದೆಲ್ಲ ಮುಕ್ತ ಆಯ್ತು ಹಿಂಗ ಮಾತ್ರ ಭಗವಂತನ ಅರ್ಥ ಮಾಡಿಯೋಕ್ ಸಾಧ್ಯ ಈಗ ಭಗವಂತನ ಶರಣಾಗತಿ ಅವನ ಪಾದದ ಶರಣಾಗತಿ ಅನ್ನೋದು ಪ್ರಯತ್ನ ಮಾಡುವ ಇತ್ಲಿಂದ ಇಂಕ ಭಗವಂತನ ಲೋಕ ಅನ್ನೋದು ಪ್ರಾಪ್ತಿಯಾಗ ಲೋಕ ಒಂದೇ ಒಂದು ಸಮರ್ಥನೆ ಮಾಡಿಗಳು ಸುಮಾರು ಜನ ಉಂಟು ಇದೆಲ್ಲ ಬಾರೆ ಬಾರೆ ಪ್ರೂಫ್ ಭಗವಂತನ ಲೋಕತ್ರ ಬಗ್ಗೆ ಶ್ರೀಮದ್ ಭಾಗವತ ಪುರಾಣದಲ್ಲಿ ಪ್ರಥಮ ಸ್ಕಂದ ಅಧ್ಯಾಯ 19 ಶ್ಲೋಕ 16 ಪುನಶ್ಚ ಭೂಯಾತ್ ಭಗವತ್ಯನಂತೆ ರತಿಃ ಪ್ರಸಂಗಾಶ್ಚ ತದಾಶ್ರಯೇಷು ಆಶ್ರಯೇಷು ಮಹತ್ಸು ಯಾಂ ಯಾಂ ಉಪಯಾಮಿ ಸೃಷ್ಟಿಂ ಮೈತ್ರ್ಯಸ್ತು ಸರ್ವತ್ರ ನಮೋ ದ್ವಿಜೇಭ್ಯಃ ಇದು ಮಹಾರಾಜ ಪರೀಕ್ಷಿತ್ ಮಹಾರಾಜ್ ಇದು ಅನ್ಯನುಳ್ಳ ಸೇ ಬ್ರಾಹ್ಮಣ ಎಲ್ಲ ಬ್ರಾಹ್ಮಣಸ್ ನಿಂಕ ನಮಸ್ಕಾರ ಮಾಡಿನುಳ್ಳ ಆಡ ಇಚ್ಛೆಗೆ ಪ್ರಾರ್ಥನೆ ಪುನಃ ಈ ಭೌತಿಕ ಜಗತ್ಲೆ ಪುಟ್ಟೋಕಾಗ నాకు ಭಗವಂತ ಕೃಷ್ಣ ಮೇಲೆ ಪೂರ್ಣವಾದ ನಂಬಿಕೆ ಉಂಟು ಅವನ ಕೃಷ್ಣನ ಮೇಲೆ ಕೃಷ್ಣ ಭಕ್ತನ ಮೇಲೆ ಎಲ್ಲಾ ಜೀವಿಗಳ ಮೇಲೆ నాకు ಪ್ರೇಮ ಭಾವನೆ ಉಂಟು ಸೊ ಅದಕ್ಕೋಸ್ಕರ నాకు ಆಶೀರ್ವಾದ ಮಾಡಿ ನಾ ಪುನಃ ಇಲ್ಲಿ ಪುಟ್ಟೋಕಾಗ ಹರೇ ಕೃಷ್ಣ ಹರೇ ಕೃಷ್ಣ దానికి ఏంటి డౌట్స్ ఉందా సో ನೇರಾನ ವಸ್ತು ಎಂತದು ಆ ನೇರನ ವಸ್ತುದ ಪ್ರತಿಬಿಂಬ ಎಂತದು ಈ ಡಿಫ್ರೆನ್ಸ್ ನಂಗೆ ಕಣ್ಣಿತಂದು ಸಬ್ಜೆಕ್ಟ್ ನಂಗ ಫಾರ್ ಎಕ್ಸಾಂಪಲ್ ನಂಗ ಒಂದು ಕನ್ನಡ ನೋಡ್ಚಿಂಗ ಪ್ರತಿಬಿಂಬ ಕಾಮು ಅಂಚಿಂಗಿ ಪ್ರತಿಬಿಂಬ ಉಂಡು ಎನ್ನಂಚಂಗಿ ನೇರನ ವಸ್ತು ಉಳ್ಳಂದು ಪ್ರತಿಬಿಂಬ ಕಾಮು
ಸೊ ನಾ ಮಾದ್ರಿನೇ ನಂಗೆ ಉಳ್ಳಂತಹ ಈ ಲೋಕಕ್ಕೆ ನಂಗೆಲ್ಲ ದುಃಖ ಅನುಭವ ಆಯ್ನುಂಡು. ಇದು ನಂಗೆ ಅನುಭವತ್ತು ಬಂತು. ತಿಂಜ ಈ ದುಃಖ ತಿಂಜ ಪೊರ್ಮೆ ಬರೋಡು ಅಂತ ಎಲ್ಲರೂ ಪ್ರಯತ್ನ ಮಾಡೇನುಂಡು. ಆಚೆಂಗ ಆಯಂಡಿಲ್ಲ. ಚೊಕೋ ಕಾಲ ತಿಂಜ ಸೈಂಟಿಸ್ಟ್ ಅನ್ನ ರಿಸರ್ಚ್ ಮಾಡಿತು, ಮೆಡಿಸಿನ್ ಆಚಿ, ಸೈನ್ಸ್ ಆಚಿ, ಬಾರಿ ಫೀಲ್ಡ್ ರಿಸರ್ಚ್ ಆಚೆಂಗ್ಯೂ ದಾರ್ಕು ಇಟ್ಲಿಂದ ಎಂದನೆ ಎಕ್ಕಲು ಸಂತೋಷ ಆಯ್ತಿರೋಂಡು ಒಂದೊಂದು ಸೊಲ್ಯೂಷನ್ ಪರಿಹಾರ ದಾರ್ಕು ಕೊಟ್ಟಿತ್ತು. ಅದನ್ನಿಲ್ಲಿ ಭಗವದ್ಗೀತಾ ಇದಕ್ಕೆ ಪರಿಹಾರ ತಂದನುಂಟು. ಸೊ ಪರಿಹಾರ ನಂತ ಈ ಜ್ಞಾನ ತಂದುಂಡು ಈಗ ಎಲ್ಲಿ ಪ್ರಯತ್ನ ಮಾಡಿ ನೋಡಿರಲ್ಲ ಸಂತೋಷ ಹೋನೊಂದು ಅದು ಅಲ್ಲಿ ಸಂತೋಷ ಇಲ್ಲ ಅಲ್ಲಿ ಅಂಚೆ ಅದು ನೇರನ ಲೋಕನೇ ಅಲ್ಲ. ಅದು ಆ ನೇರನ ಲೋಕ ಅಲ್ಲ ಅಲ್ಲ ಅದರಿಂದ ನಿಂಗೆ ಅಲ್ಲಿ ಎಂತ ಪ್ರಯತ್ನ ಮಾಡಿಸಿಗೂ ಕೂಡ ನಿಂಗೆ ಒಂದು ಕುಟ್ಟುದ. ಅದಕ್ಕೋಸ್ಕರ ಬಾರಿ ಲೋಕನೇ ಇಲ್ಲ ಎಂದು ಕೂಡ ಜ್ಞಾನ ಮಾಡುತ್ತೆ. ಇನ್ನೊಂದು ಲೋಕ ಉಂಟು, ಇನ್ನೊಂದು ಲೋಕ ಉಂಡು ಅಲ್ಲಿ ನಂಗೆ ನೇರನ ಸಂತೋಷ ಕೊಟ್ಟುವ. ಅದು ನೇರನ ಲೋಕ ನಂಗ ಅಲ್ಲಿ ಅದು ನಂಗ ನೇರನ ಲೋಕ. ಅದು ಆ ಲೋಕ ಕೊಟ್ಟಿತ್ತು ನಂಗ ಬಾರಿ ಲೋಕದ ನಂಗೆಲ್ಲೋ ಪ್ರಯತ್ನ ಮಾಡಿ ನೋಡಿ ಸಂತೋಷಕ್ಕೋಸ್ಕರ. ಅದಕ್ಕೋಸ್ಕರ ನಂಗ ಎಂತ ಮಾಡೋದು ನಂಗಡ ಎಂತೆಲ್ಲ ಕೆಲಸ ನಂಗ ಮಾಡಿ ನೋಡಿ ಈ ಲೋಕದಲ್ಲಿ ಅಂಡ ಗುರಿನ ಕೃಷ್ಣನ ಕಡೆ ತೀರ್ಕೊಂಡು. ಮತ್ತೆ ನನ್ನ ಎಕ್ಸಾಂಪಲ್ ಎಂತ ಆಗ್ತವ, ಓಕೆ ಡೈಲಿ ಅಡಿಗೆ ಮಾಡಿ ತುಂಬ ಅದು ಬರೀ ನಾಕೋಸ್ಕರ ನಾ ಚಾಯ್ತಿರೋದು ನಡ ಆರೋಗ್ಯ ಚಾಯ್ತಿರೋದು ಅಂದು ಒರೇ ಜ್ಞಾನ ಬಿಟ್ಟಿತ್ತು. ನಂಗ ತಿಂಬಕ್ಕಿಂತ ಮಿನ್ನ ಅಡಿಗೆ ಮಾಡಿತ್ತು ಕೃಷ್ಣಂಗೆ ಬೆಚ್ಚಿತ್ತು. ಕೃಷ್ಣ ನೀನು ಉಳ್ಳಿಯ ಫಸ್ಟ್ ನೀನ್ ತಿನ್ನು ಅಂಚೆಗೆ ನಂಗೆಲ್ಲ ತಂದವ ನೀನು. ನನ್ನ ಪರಿವಾರ ಇರಡು, ನನ್ನ ದೇಶ ಇರಡು, ನಾನೆಲ್ಲ ಸೃಷ್ಟಿ ಮಾಡಿ ಅದಕ್ಕೆಲ್ಲ ನೀನೇ ಕಾರಣಕರ್ತ. ಅದಕ್ಕೋಸ್ಕರ ನೀನೇ ನಂಗೆಲ್ಲ ತಂದಿ. ಅದಕ್ಕೋಸ್ಕರ ನೀಕ ನಾನು ಫಸ್ಟ್ ಅರ್ಪಣೆ ಮಾಡಿ. ಇಂದನೇ ನಂಗಡ ಚಿಂತನೆ ಬರೀ ನಾನು ನಾಡ ಪರಿವಾರನ ಬಿಟ್ಟಿತ್ತು. ಯಾಕ ನಂಗೆ ಕೃಷ್ಣ ಬಗ್ಗೆ ತಿರುಗುವ ಓಕೆ ಕೃಷ್ಣನ ಉಂಡು ಅಂದ್ರೆ ಯಾಕ ನಂಗಡ ಚಟುವಟಿಕೆ ನಂಗೆ ತಿಂಬುವಂತ ಕಾರ್ಯನ ನಂಗ ಕೃಷ್ಣನ ಕಡೆ ಮಾಡ್ಯಾನುಂಡು. ಅಕ್ಕ ಅವಂಗ ಅರ್ಪಣೆ ಮಾಡಿತ್ತು ನಂಗ ತಿಂಬ ಅಕ್ಕ ಇಂತ ಆಚೆ ನಂಗಡ ಮನ್ಸದ ಸಣ್ಣ ಪರಿವರ್ತನೆ ಆಪು. ಒಬ್ಬ ವ್ಯಕ್ತಿ ಉಂಡು, ಆ ವ್ಯಕ್ತಿ ಎಲ್ಲಾನು ಕಂಟ್ರೋಲ್ ಮಾಡುವಂತ ಶಕ್ತಿ ಅವನಲ್ಲಿ ಉಂಟು. ಸೊ ನಾಡ ಜೀವನ ಕೂಡ ಸಾಹಿತ್ಯ ಮಾಡುವಂತಹ ಶಕ್ತಿ ಅವನ ಕೈಲಿ ಉಂಟು. ನಾನು ಅವಳ ಆಶಯ ಪಡೆದುಂಡು. ಸೊ ಹಿಂಗನೆ ಭಾವನೆ ನಂಗೆ ತಿರುಗ ಇದೇ ಗುಣ ಭಕ್ತಿ. ಸೊ ಯಾಕ ನಂಗ ಈ ಭಕ್ತಿ ಅನ್ನೋದು ಮಾಡುವ ಅಕ್ಕ ಭಗವಂತನಗಳನ್ನ ಆ ಲೋಕಕ್ಕೆ ಕಾಕೆಂಡ್ ಪೋಪ. ಇನ್ನೊಂದು ಲೋಕ ಉಂಡು ಎಂತ ಗ್ಯಾರಂಟಿ. ಈಗ ಸೈನ್ಸ್ ಪ್ರಕಾರ ಒಂದು ಕುಟ್ಟಿಯಂಡಿಲ್ಲ ರಾಕೆಟ್ ಪೋಚಿ ಎಂತ ಕಂಡತೆಗೆ ಎಲ್ಲಿ ಈ ಬ್ರಹ್ಮಾಂಡದಿಂದ ಪರ್ವೆ ಪೋಪಕ್ಕಂತೂ ಆಪಲೆ. ಅದೇ ಇಲ್ಲಿ ಕೃಷ್ಣ ಇದೆ ಎಕ್ಸಾಂಪಲ್ ತಂದನುಂಡು. ಸೊ ನಿಂಗೆ ಎಂದನೆ ಅವರು ಮರತ್ನ ಪ್ರತಿಬಿಂಬದ ಕಾಮಿರೋ ಅಂದ್ರೆ ನೇರಾನ ಒಂದು ಮರ ಉಂಡು, ನೇರಾನ ಲೋಕ ಉಂಡು, ಅಲ್ಲಿ ಎಪ್ಪಲು ಸಂತೋಷ ಉಂಡು. ಅದಂಗಿ ಈ ಲೋಕ ನನ್ನ ಪ್ರತಿಬಿಂಬ. ಸೊ ಇದು ಅವ್ರ ಪುರಿ ನೀರಿಂತಂಗಿ ಕಾಂಬ, ನೀರಿಂದ ಕೊಚ್ಚಿಂಗ್ ಕಾಂಬಲೆ ಅಂದಾನೆ ಯಾಕೆಲ್ಲ ಜೀವಾತ್ಮ ಈ ಲೋಕ ಭಗವಂತನ ಹುಟ್ಟಿತ್ತು ಆನಂದ ಆಯ್ತಿರೋ ಪ್ರಯತ್ನ ಮಾಡುವ ಅಕ್ಕ ಈ ಲೋಕ ಸೃಷ್ಟಿ ಆಪ ಇದೇ ನಾಶ ಆಪ. ಮಹಾವಿಷ್ಣು ಉಸಿರ ಪ್ರಮೆ ಬುಡಕ ಅನೇಕ ಲೋಕಾಂಡ ಶರೀರ ತಿಂಜ ಉತ್ಪನ್ನ ಆಪ ಅನೇಕ ಬ್ರಹ್ಮಾಂಡ ಯಾಕ ವಾಪಸ್ ಉಸಿರು ಒಳಗೆ ಎಲ್ಲವೂ ಕೂಡ ನಾಶ ಆಪ. ಸೊ ಇದನ್ನೇ ಸೃಷ್ಟಿ ಸ್ಥಿತಿ ಪ್ರಳಯ ಅನ್ನೋದು ಈ ಲೋಕದ ಆಪ. ಈ ಸೃಷ್ಟಿ ಸ್ಥಿತಿ ಪ್ರಳಯ ಆಗತ್ತೆ ಪತ್ತೆ ಇನ್ನೊಂದು ಲೋಕ ಉಂಟು. ಸೊ ಅಲ್ಲಿ ಹಂಗ ಪೋಂಡು ಇದೇ ಇಂದ ಟಾಪಿಕ್. ರಿಯಲ್ ವರ್ಲ್ಡ್ ಇನ್ ಇಲ್ಯೂಷನ್. ಗೊತ್ತಾಚ ಇನ್ನೊಂದು ಎಕ್ಸಾಂಪಲ್ ತಪ್ಪ ಎಂದನೆ ಪುರಿ ಕುഞ്ഞി ಮಮ್ಮಿ ಅಡಿಗೆ ಮಾಡಿಯಂಡಿಪ್ಪ. ಸೊ ಕುഞ്ഞി ಪೋಯ್ತಕಪ್ಪ ಮಮ್ಮಿ ನಾಕು ಅಡಿಗೆ ಮಾಡೋದು ಅಂತ ಅಕ್ಕ ಮಮ್ಮಿ ಗೊತ್ತುಂಡು ಅದಕ್ಕೆಲ್ಲ ಕುഞ്ഞി ಎಲ್ಲ ತಿತ್ತರಲ್ಲ ಇನ್ನ ಅಡಿಗೆ ಮಾಡಕ್ ಎಲ್ಲ ಚುಟ್ಟವ. ಅದಕ್ಕೋಸ್ಕರ ಅದನ್ನ ಕಳಿಪಕ್ ಚೆನ್ನಾಗಿ ಸಾಮಾನು ಕೊಡ್ತಾವ ಅರ್ಥ. ಸೊ ಕುഞ്ഞി ಅದೆಲ್ಲ ಅಡಿಗೆ ಸಾಮಾನು ಅದೆಲ್ಲ ಚೆರಿ ಅದು ಬೆಚ್ಚಂಡು ಕಳಿಪ ಅಡಿಗೆ ಮಾಡಿ ತರಕಾರಿ ಇಟ್ಟು ಅದಿಟ್ಟು ಅಚ್ಚಂಗಿ ಕೆಲ ಬೈಪಾಕ ಅದಕ್ಕೆ ಎಂತ ಮಾಡೋದು ಅದು ಮಮ್ಮಿಯ ಹಾಕೊಂಡು ಮಮ್ಮಿ ಅಡಿಗೆ ಮಾಡದೆ ತಿನ್ಕೊಂಡು ಏನಂಚಂಗಿ ಅಲ್ಲಿ ಮಾಡಿದಂತಹ ಕುഞ്ഞി ಮಾಡಿದಂತಹ ಎಂತ ಕಳಿಪ ಸಾಮಾನು ಅಡಿಗೆ ಆದ್ಲು ಒಂದು ಇಲ್ಲ ಅಲ್ಲಿ. ಅದು ಅದೊಂದ್ರೆ ಕಳಿಪ ಕಚ್ಚಿಕೆ ಅದು.
ನನ್ನನೇ ಈ ಲೋಕ ಭಗವಂತ ನಂಗೆ ಕಳಿಪಕ್ ತಂದಿ ಆಚಿ ನಾನೇ ಸ್ವಾಮಿ ಅನ್ನೋದು ನಾನೇ ಬಾಸ್ ಅನ್ನೋದು ಆಚಿ ಓ ಈ ಲೋಕಕ್ಕೂ ಇಲ್ಲಿ ಎಲ್ಲ ನಂಗೆ ಬಾಸ್ ಅಪ್ಪ ಪ್ರಯತ್ನ ಮಾಡುವ ಓ ನಾನು ಬಾಸ್ ನನ್ನ ಫ್ಯಾಮಿಲಿ ನಾನ್ ಬಾಸ್ ನನ್ನ ಕಂಪನಿ ನಾನ್ ಬಾಸ್ ಇದೆಲ್ಲ ಪ್ರಯತ್ನ ಮಾಡಿ ನಂಗೆ ಆಚೆ ನಂಗೆ ಬಾಸ್ ಹಾಕಕ್ ಆಪ್ಲೆ ನಂಗಡೆ ಅಸ್ತಿತ್ವ ಅಲ್ಲ ಇದಕ್ಕಡೆ ಚರ್ಚೆ ಮಾಡಿದ್ದೆ ಜೀವನ ಹತ್ರ ಅಸ್ತಿತ್ವ ಅಂತ ಜೀವಾತ್ಮ ಗೋಪಿ ಭರ್ತ ಪದಕ ಮರೆಯೋ ದಾಸ್ ಅನ್ನೋ ದಾಸ್ ಭಗವಂತ ನಂಗೋರ್ ಅಂಶ ಸೊ ಈ ಚಿಂತೆ ನಂಗೆ ವಾಪಸ್ ಬರೋಣ ಸಕ್ಕರೆ ನಂಗೆ ಚಾಯ್ ತಿಪ್ಪಕ್ ಸಾಧ್ಯ ಎಲ್ಲಿ ಕತೆ ನಂಗೆ ಭಗವಂತನ ಜೋರ ಆಯ್ತಿಪ್ಪ ನಂಗೆ ಖುಷಿ ಆಯ್ತಿಪ್ಪಕ್ ಚಾನ್ಸೇ ಇಲ್ಲ ಎಂಚಾಗಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಯಹ ಸಂಸಾರೇ ಬಹು ದುಸ್ತಾರೆ ಕೃಪಯ ಪಾದ ಪಾಹಿ ಮುರಾರಿ ಸೊ ನಮಗೆ ನಂಗೆ ಪುನಃ ಪುಟ್ಟ್ಯಂಡಿಪ್ಪ ಈಗ ಮನುಷ್ಯ ಆಯ್ತಿಕ್ಕು ಈ ಪುರಿ ಪುರುಷ ಆಯ್ತಿಕ್ಕು ಸ್ತ್ರೀ ಆಯ್ತಿಕ್ಕು ಇನ್ನ ಜನ್ಮತ್ಲು ಪುರುಷ ಸ್ತ್ರೀ ಆಪ ಸ್ತ್ರೀ ಪುರುಷ ಆಪ ಏನಾರನೇ ಆಸೆ ಪುರುಷ ಜಾಸ್ತಿ ಸ್ತ್ರೀಯ ಮೇಲೆ ಮೋಹಿತ ಆಯ್ತಿಂತಾಗಿ ಇನ್ನ ಜನ್ಮತ್ಲು ಸ್ತ್ರೀ ಆಪ ಸ್ತ್ರೀ ಏನಾರೇ ಮೋಹಿತ ಆಯ್ತು ಪುನಃ ಪುರುಷ ಆಪ ಅಥವಾ ಬಾರೆ ಬಾರೆ ಪಾಪ ಪುಣ್ಯ ಅಂತ ಮಾಡಿದಾನ ಪ್ರಕಾರ ಬಾರೆ ಪ್ರಾಣಿ ಪಕ್ಷಿ ಗಿಡ ಮರ ದೇವತಾ ಲೋಕ ಎಲ್ಲಾನು ಕೂಡ ಪೂರ್ಣ ಎಲ್ಲಿ ಕೋಚಿಂಗಿ ಕೂಡ ಜನ್ಮ ಮೃತ್ಯು ಜರಾ ವ್ಯಾಧಿನ ದುಡ್ಡು ಅದಕ್ಕೋಸ್ಕರ ಈ ಲೋಕದಲ್ಲಿ ನಂಗೆ ಎಂತೋ ಮಾಡೋದು ಇಲ್ಲಿ ಎಂತೋ ಪಡ್ಕೊಂಡು ಆಸೆ ತೆಚ್ಚೋತಿ ಅಥವಾ ದಾಡ ಮೇಲೆ ನಾವು ಶತ್ರುತ್ವ ಕೂಡ ಇವ ಬಾಂಡ ಇವನ ಶತ್ರು ಈ ಭಾವನೆ ಕೂಡ ಇಪ್ಪಕ್ಕಾಗ ಶತ್ರುತ್ವನು ಇಪ್ಪಕ್ಕಾಗ ಜಾಸ್ತಿ ಆಸೆನೂ ಕೂಡ ಇಪ್ಪಕ್ಕಾಗ ಕೊರೆಯವ್ರ ಭಾವನೆ ಇರೋದು ಇದೆಲ್ಲವೂ ಕೂಡ ಕೃಷ್ಣಂಡ ಸೊ ನಾನು ಕೂಡ ಕೃಷ್ಣ ನಾಕು ಬಹುದು ಅನ್ನೋ ಭಾವನೆ ನಂಗ ಈ ಜ್ಞಾನ ಸೊ ಈ ಜ್ಞಾನ ತಿಂಜ ನಂಗ ಒಳ್ಳುಳ್ಳಂತಹ ಈ ಕಲ್ಮಶ ಈ ಶತ್ರು ಈ ಭೌತಿಕ ಜಗತ್ತಿನ ಮೇಲೆ ಪ್ರೀತಿ ಅನ್ನೋದನ್ನ ನಾಶ ಮಾಡೋದು ಇದು ಇಂದತ್ರ ಸಾರಾಂಶ ಸರಿ ಚೆನ್ನಾಗಿ ಸ್ಟ್ರಾಂಗ್ ಟಾಪಿಕ್ ಆಚಿಕಾಗ ಸೀರಿಯಸ್ ಟಾಪಿಕ್ ಸೊ ಎಲ್ಲ ಪಕ್ಕ ಭಗವದ್ಗೀತಾ ಉಂಡ ಚೆನ್ನಾಗಿ ಓದಿ ಹತ್ರ ಟಾಪಿಕ್ ಮೇನ್ ಆಯ್ತಿದೆ 15th ಚಾಪ್ಟರ್ 15 ಇದೆಲ್ಲ ಡೀಟೇಲ್ಸ್ ఉంది ನನ್ನ ಪಕ್ಕದ ಇಲ್ಲೇ ಭಗವದ್ಗೀತಾ ಭಗವದ್ಗೀತಾ ಅರ್ಥೋಳಿ ನಂಗ ವೀಕ್ಲಿ ಒನ್ಸ್ ವಾರಕ್ಕೊಮ್ಮೆ ಅದಕ್ಕೆ ರಿಲೇಟೆಡ್ ಟಾಪಿಕ್ಸ್ ಭಗವಂತ ಬಾರೆ ಕಡೆ ಡಿಸ್ಕಸ್ ಮಾಡಿತ್ತು ಸೊ ಅದೆಲ್ಲ ಆ ಟಾಪಿಕ್ ಸಂಬಂಧ ಸರಿ ನೋಟ್ ಮಾಡಿ ಅದಕ್ಕೆ ಬುಕ್ ಪೆಲ್ಲ ನೋಟ್ ಮಾಡಿ ನೋಟ್ಸ್ ಆಪ ಶ್ಲೋಕ ನಂಬರ್ ನೋಟ್ ಮಾಡಿ ಇನ್ನೊಂದು ಕೊರಿ ನಾ ಓದಿ ಸೊ ಇದು ನಂಗ ಭಗವದ್ಗೀತಾ ಸಿಂಪಲ್ ಟಾಪಿಕ್ ಅಲ್ಲ ಅದು ನಂಗ ದುಡ್ಡು ಸಂಪಾದನೆ ಮಾಡೋಕೆ ಎಂತೆಲ್ಲ ಸಬ್ಜೆಕ್ಟ್ ಓದುವ ಹೆಚ್ಚ ಕಷ್ಟ ಮಾಡ್ತದೆ 25 years ಸ್ಕೂಲ್ ಓದಿತ್ತು ಮಾಡಿತ್ತು ಕೆಲ್ಸಕ್ಕೆ ಹೋಗ ನಂಗ ಪ್ರಯತ್ನ ಮಾಡೋಣ ಈ ಲೋಕತ್ತನೇ ಬಿಟ್ಟಿತ್ತು ಈಗ ಲೋಕಕ್ಕೆ ತಗೊಂಡು ಈ ಟಾಪಿಕ್ ಭಾರಿ ಕಷ್ಟ ಉಂಟು ತಂಗಿ ನಂಗ ಪ್ರತಿ ದಿವಸ ಚೆನ್ನ ಟೈಮ್ ಕೊಡ್ತಾ ತಂಗಿ ಅದು ಈಸಿ ಆಪ್ ಅದು ಕಷ್ಟ ಅದಿಲ್ಲ ಆಪ್ಲೆ ಮಂಡ್ಯಕ್ಕೆ ಪೋಪ್ಲೆ ಅಂತಲ್ಲ ಅದು ಡೈಲಿ ಚೆನ್ನಾಗಿ ಟೈಮ್ ಟೈಮ್ ಕೊಡ್ತಾ ತಕೊಂಚಿಂಗ್ ಒಂದು ಆಪ್ಲೆ ನಂಗ ವಾರಕ್ಕೊಮ್ಮೆ ಈ ಕ್ಲಾಸಲ್ಲಿ 1 hour ಟೈಮ್ ಉಳ್ಳು ಕಡೆ 8:50 ಆಯೋಜಿ 9 o'clock ಆಪಕಾಚಿ 7:30 8:30 ಜಾಸ್ತಿ ನೋಡೋಕೆ ಟೈಮ್ ಅವಕಾಶ ಇಲ್ಲ ಹೆಚ್ಚಕಾಪ ನಾನು ಅಪಚಿತ್ತು ಚೆನ್ನಾಗಿ ಭಾಷೆ ಫಿನಿಶ್ ಮಾಡಿಕೊಳ್ಳು ನಿಮ್ಗೆ ಹಚ್ಚಕನು ಕೂಡ ಎಂತೆಲ್ಲ ನನ್ನ ಶ್ಲೋಕ ನಂಬರ್ಸ್ ತಂದಿಪ್ಪಿಯಲ್ಲ ನನಗೆ ಓದಿ ಅಂತಂಗಿ ನಿಂಗೆ ಈಸಿ ಆಪ ಪಡಿಕೊಂಡು ಆಪ್ಲೈನ್ ಇಲ್ಲ ಕೃಷ್ಣ ಅನ್ನೋ ಪ್ರಾಕ್ಟೀಸ್ ಮೇಕ್ಸ್ ಒನ್ ಪರ್ಫೆಕ್ಟ್ ಸೊ ಇದು ಕೂಡ ಹಚ್ಚಕ್ಕೆ ಸೊ ಡೈಲಿ ಜಪ ಹರೇ ಕೃಷ್ಣ 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 ಹರೇ ಹರೇ ಹರಿ ರಾಮ 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 ಹರೇ ಹರೇ ಸೊ ಈ ಮಂತ್ರ ಜಪ ನಿಮ್ಗೆ ಆಪತ್ಸಕ ಮಾಡೋದು ಕೃಷ್ಣ ಅನ್ನಿತ್ತು ಜ್ಞಾನ ತಪ್ಪವನು ನಾನೇ ಜ್ಞಾನ ಭ್ರಮಿತ ಮಾಡೋನು ನಾನೇ ನಿಂಕ ನಾನು ಬಾಂಡ ಅನ್ಸಂಗಿ ನಾನು ಅದಕ್ಕೆ ಬುದ್ಧಿ ತಪ್ಪಿ ಕೃಷ್ಣನ ಹುಟ್ಟಿತ್ತು ಬಾರೆ ಎಂತೆಲ್ಲ ಚಿಂತನೆ ಮಾಡಿ ಆ ಚಿಂತನೆಗೆ ಎಂತ ಚಿಂತನೆ ಮಾಡಿ ನಾ ಬುದ್ಧಿ ತಪ್ಪಿ ನಾನು ಅದೇ ನಾಡ ಬಗ್ಗೆ ಅರ್ಥ ಮಾಡಿಕೊಂಡು ನಿಂಗೆ ಆಸೆ ನಿಂಗಳಲ್ಲಿ ಬಾತಂಗಿ ನಾನು ಅದಕ್ಕೂ ಬುದ್ಧಿ ತಪ್ಪಿ ಕೃಷ್ಣ ಪರಮಾತ್ಮ ಆಯ್ತು ಅಲ್ತಿತ್ತು ಎಲ್ಲವನ್ನ ನಂಗೆ ತಪ್ಪಂತ ಶಕ್ತಿ ಉಂಟು ನಂಗ ಆ ಆಸೆ ಪ್ರಕಟ ಮಾಡೋದು ಚಿಕ್ಕಿ ನಂಗೆ ಎಕ್ಕ ಪ್ರಯತ್ನ ಮಾಡುವ ಪ್ರಾರ್ಥನೆ ಮಾಡುವ ನಿಜ ಕಾಲ ಅಂತೂ ಏನೇನೋ ಪೋಚಿ ಇಕ್ಕ ನೀರ ಪಕ್ಕ ಪ್ರಯತ್ನ ಮಾಡುಂಡು ಕಷ್ಟ ಏನುಂಡು ನೀನು ಪ್ರಿಪೇರ್ ಮಾಡ್ಸಿಂಗ ಅದು ಈಸಿ ಅಪ್ಪ
ನನ್ನ ಕೃಪೆ ಮಾಡು, ನನ್ನ ತಪ್ಪಾಯ್ತು ಕ್ಷಮೆ ಮಾಡು, ಗೊತ್ತಿತ್ತು ಗೊತ್ತಿಲ್ಲದ ನಾವೇ ತಪ್ಪುಗಳು ಮಾಡಿ ಪಾಪ ಮಾಡಿ ಬರೋಕ್ಕೆಲ್ಲ ನಂಬಲ ಕೊಡ್ತೀವಿ ಎಲ್ಲ ಮಾಡಿದ್ದು. ಈಗ ನಾನು ಸರಿ ಆಂಡು ಕ್ಷಮೆ ಮಾಡಿ ಅರ್ಥ ಮಾಡಿ ಹೋಗೋ ಪ್ರಯತ್ನ ನಾ ಜಪ ಮಾಡ್ವಿ ನಾವು ಓದ್ವಿ ಪ್ರಯತ್ನ ಮಾಡಿ ನನ್ನ ಕಡೆಯಿಂದ ಇಂದನೆ ನಂಗೆ ಎಕ್ಕ ಇದು ಭಕ್ತಿ ಅಂತ ಇಂದನೆ ತನಾದಪಿ ಸುನೀಚೇನ ತರೋರಿವ ಸಹಿಷ್ಣುನ ಅಮಾನೇನ ಮಾನದೇನ ಕೀರ್ತನೀಯ ಸದಾಹರಿ. ಕೀರ್ತನೀಯ ಸದಾಹರಿ ಭಗವಂತನ ನಾಮ ಜಪ ಮಾಡೋದು ಎಂತ ಭಾವನೆ, ನಮ್ರ ಭಾವನೆ, ಹ್ಯೂಮಿಲಿಟಿ ಅನ್ನೋ ಗುಣ ಇಂತಂಗಿ ನಂಗ ಪ್ರೋಗ್ರೆಸ್ ಆಪ. ಧನ್ಯವಾದ ಎಲ್ಲರಿಗೂ. ಸ್ಲೋ ಐತೆ ನೀಟ್ ಆಯ್ತು ಅಂಡಿ ತಂದು ನೋಡಿ ಓಕೆ ಬಟ್ ನಂಗೆ ಈಗ ಟೋಟಲಿ ಎಂಟಿ ಮೈಂಡ್ ಸೊ ನಂಗಳ ಮಂಡಕ್ಕೆ ಮೋರಾನ ಎಲ್ಲ ಫೀಲ್ ಆಗಿದೆ ಬಟ್ ಅದು ನಿಂತಿಲ್ಲ. ಈಗ ಸಪೋಸ್ ನಿಂಗೆ ಸ್ಲೋ ಮಾಡಿರ ಆ ಶ್ಲೋಕನ ಅದೇ ತರ ನಮಗೆ ಅದನ್ನ ಪಡ್ಕೊಂಡು ಅದನ್ನ ಅದು ஒரு ಟ್ರ್ಯಾಕ್ ಇನ್ನೊಂದು ಆ ಭಗವದ್ಗೀತೆಯಲ್ಲಿ ಎಂತ ಉಂಡು ಆ ಶ್ಲೋಕದ ಮೀನಿಂಗ್ ಎಂತ ಉಂಡು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡಬಹುದು. ಇನ್ನೊಂದು ಅದನ್ನ ನಗರ ಲೈಫ್ ಎಲ್ಲ ಇಂಪ್ಲಿಮೆಂಟ್ ಮಾಡೋಣ ಅನ್ನೋದು. ಈಗ ಒಂದು ನಮಗೆ ಈಗ ಓದಕ್ಕೆ ಹೆಲ್ಪ್ ಮಾಡೋದಿದೆ ಓದೋದು ಓದೋದು ನಮ್ಗೆ ಓದೋದು ಹೆಲ್ಪ್ ಮಾಡಿ ಅದನ್ನ ಅರ್ಥ ಮಾಡಕ್ಕೆ ಹೆಲ್ಪ್ ಮಾಡು ಅಂತ ಓದ್ದೆ. ಈಗ ನೀವು ಎಣಿತಪ್ಪ ಅಟ್ ಟೈಮ್ಲೆ ನಂಗೆ ಅದನ್ನ ಮಂಡಕ್ಕೂ ಹೋಗೋನು ಪಡ್ಕೊಂಡು ಪ್ಲಸ್ ನಂಗೆ ಇಂಪ್ಲಿಮೆಂಟ್ ಮಾಡೋದು. ಸೊ ಅದು ನಂಗೆ ಸ್ವಲ್ಪ ಜಾಸ್ತಿ ಲಾಭ್ಯ ಅಂತೇಳಿ నాకు ಅದನ್ನೇ ನಾನು ಎಕ್ಸ್ಪೀರಿಯನ್ಸ್ ಇದೆ. ಬಿಕಾಸ್ ನಂಗಡ ಬ್ಯಾಕ್ ಗ್ರೌಂಡ್ ಇತ್ತು ಇಯರ್ ನಂಗೆ ಏదో ಆಗ್ಲಿಪ್ಪ ಈಗ ನಂಗೆ ಇನ್ನೊಂದು ಟ್ರಾಕ್ ಬಂದ್ರೆ ಆ ಟ್ರಾಕ್ ನಂಗೆ ನಂಗಡ வந்து ಅದನ್ನ ಕೊಂಡ್ಕೊಂಡು ಹೋಗೋಕೆ ಅದು ಕರೆಕ್ಟ್ ಆಗಿ ಬಿಡ್ಕೊಂಡು ಎಂಜಾಯ್ ಇಲ್ಲ ಅಂತ ನಾನು ಥ್ಯಾಂಕ್ ಯು ಫೀಡ್ಬ್ಯಾಕ್. ನಿಮಗೆ ಗೊತ್ತಿದೆ ಸೊ ಅನ್ನನೈತೆ ನಿಮಗೆ ಅದು ಕಾನ್ಫಿಡೆಂಟ್ ನಿಮಗೆ ಎಣ್ಣೆ ನೋಡಿಲ್ಲ ಇನ್ನೇ ಮಾಡೋದು ನಂಗೆ ಈಗ ನಿಮಗೆ ಮಾಡೋದು ನನಗೆ ನೋಡಿರ ಓಕೆ ಮಾಡೋದು ನನಗೆ ಒಂದು ಪಾಪ ಮಾಡಿದ್ದೆ ಪ್ಲಸ್ ಆ ಕಂಟೆಂಟ್ ನ ಓಕೆ ಇದಕ್ಕೆ ಇನ್ನೇ என்ன நன்னே உள்ள உள்ள தர ஃபோர்வர்ட் ಮಾಡಿದ್ವಿ ಅಲ್ಲಿಂದ ಪುನಃ ಈಗ ಮೀನಿಂಗ್ ಇನ್ನೇ ಉಂಡಲ್ಲ ಇದು ನೇರ ಅದು ಮುಂದೆ ಉಂಟಾ ಇನ್ನೇ ಮಾಡೋಲ್ಲ ಅಂದ್ರೆ ಪ್ಲಸ್ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಹೋಗಕ ಅದು ಈಗ ನಂಗೆ ಹೋಗಕ ಆಪ ಮಾಡಿದ್ವಿ ಅಪ್ಪ ಇದು ಮಾಡೋಣ ಮುಂದೆ ಮೇ ಬಿ ನಾಳೆ ಆ ಕಡೆಗೆ ಅದು ಮಾಡಿದ್ಕೊಳ್ತಿಪ್ಪ ಅಥವಾ ಇನ್ನೆಂತ ಹೊಂದಿತಿರ್ತಲ್ಲ ಇದನ್ನ ಇಂಪ್ಲಿಮೆಂಟ್ ಮಾಡೋಕೆ ಎಂತ ಮಾಡುದು ಇದನ್ನ ಏನಾರ ಕವರ್ ಮಾಡು. ಬರೀ ಕ್ಲಾಸ್ ಅಟೆಂಡ್ ಮಾಡೋದು ಮಾತ್ರ ಆಗೋದಾಗಲ್ಲ ಅವ್ರು ಅಟೆಂಡ್ ಮಾಡೋ ಕ್ಲಾಸಸ್ ನಂಗೆ ಅದು ಪ್ರಯೋಜನ ಆಗಲ್ಲ. ಧನ್ಯವಾದ ಕ್ವಶನ್. ನಾನು ಈ ದಿವಸ ನಿಂಗೆ ಇದನ್ನ ಅಣ್ಣಿನ ಉಳ್ಳ ಅಂಚಂಗಿ ನಾಡ 18 ಕಾಲ ಆಚಿ ಇಸ್ಕಾನ್ ಸಂಸ್ಥೆಗೆ ಜಾಯಿನ್ ಆಯ್ತು. 15 years ಆಯ್ತು. ನಾನು ಈಗ ನಿಂಗೆ ಕಾನ್ಫಿಡೆಂಟ್ ಆಯ್ತು ನಿಂಗ ಕ್ಲಾಸ್ ಶುರು ಮಾಡಿದ್ದೆ 15 ಕ್ಲಾಸ್ ಕೂಡ ಆಯ್ತು. ಟ್ರೈ ಮಾಡ್ತಾವ ಪ್ರಾಕ್ಟೀಸ್ ಸ್ಲೋ ಪ್ರಾಕ್ಟೀಸ್ ಇದೆಲ್ಲ ದಂಡ ವಿಷಯ. ಸೊ ಡೈಲಿ ಜಪ ಮಾಡೋದು ಅಂತೀನಿ. ಹರೇ ಕೃಷ್ಣ ಮಂತ್ರ ಇದು ನಂಗಳ ಶುದ್ಧೀಕರಣ ಮಾಡು ಅಂತ ಜ್ಞಾನ ತಪ್ಪ ಕನ್ನಡಿರ ಮೇಲೆ ಧೂಳು ಇಂತಂಗಿ ನಂಗಳ ಪ್ರತಿಬಿಂಬ ಕಾಮನೆ. ಸೊ ಧೂಳು ಓಂಡು ಆತ್ಮಶುದ್ಧ ಅನ್ನಂಥದ್ದು. ಅದೇ ಆತ್ಮತ್ರ ಮೇಲೆ ಎಲ್ಲ ಆಸೆಯ ಜನ್ಮ ಜನ್ಮಾಂತರ ಆಸೆ ಎಲ್ಲ ದುಂಬಿಪೋಯ್ತು. ಸೊ ಅದನ್ನ ಇದು ಸೋಪುಲು ಡಿಟರ್ಜೆಂಟ್ ಅನ್ನ ವಾಶ್ ಮಾಡೋಕ್ಕಾಗ್ತದೆ. ಸೊ ಬಾಡಿ ಮಾತ್ರ ವಾಶ್ ಆಗ್ತದೆ ಸೋಪಿಂಚಿ ಒಳ್ಳುಳ್ಳ ಆಸೆ ಒಂದು ಒಂಚಂಗಿ. ಸೊ ಅದಕ್ಕೆ ಭಗವಂತ ತಂದೆ ಈ ಮಾರ್ಗ. ಸೊ ಹರೇ ಕೃಷ್ಣ ಮಂತ್ರ ಜಪ. ಸೊ ಎಕ್ಕ ಅದು ಮೆಲ್ಲೆ ಮೆಲ್ಲೆ ಅದೆಲ್ಲ ಕ್ಲೀನ್ ಆಯನ್ ಪೋಪ ಅಕ್ಕ ನಂಗೆ ಪ್ಲಸ್ ಅದು ಒಂದು ಕ್ಲೀನಿಂಗ್ ಪ್ಲಸ್ ಪ್ರಾಕ್ಟೀಸ್ ಡೈಲಿ ಓದೋದು ನಂಗಡ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಹೆಂಗಿ ಡೈಲಿ ಆ ಭಗವದ್ಗೀತಾ ಎಂತ ಶ್ಲೋಕ ನಂಗೆ ಅನಿತ ಆತು ಕ್ಲಾಸ್ ಡಿಸ್ಕಷನ್ ಆಚಿ ಅದು ಈಗ ಕೀರ್ತನೆ ಸಾಂಗ್ಸ್ ಕೂಡ ಭಾರಿ ನಲ್ಲದು. ಸೊ ಈಗ ನಂಗಡ ಮೈಂಡ್ ಎಲ್ಲ ಫಿಲ್ಮ್ ಸಾಂಗ್ಸ್ ಅದು ಇದು ಎಲ್ಲ ಕಟ್ಟಿಪ್ಪಾಲ ಅದನ್ನ ಅದೇ ಮೈಂಡ್ ರಿಪೀಟ್ ಆಯ್ತು. ನಂಗೆ ಮೆಲ್ಲ ಇಂಥ ಭಜನೆ ಇನ್ನ ಮೇಲೆ ನಂಗೆ ಫೋಕಸ್ ಮಾಡ್ಸಂಗಿ ಭಗವಂತನ ಚಿಂತನೆ ಜಾಸ್ತಿ ಆನಂದಿಕೆ ಎಂತಪ್ಪ ನಂಗೆ ಅದು ಪ್ರಕಟ ಆಪ. ಸೊ ಟ್ರೈ ಮಾಡ್ತಾವ ಪ್ರಾಕ್ಟೀಸ್ ಮಾಡು. ಇದು ನಂಗೆ ಫಸ್ಟ್ ಟೈಮ್ ಈಗ ನಂಗಡ ಗೋಲ್ ಅಂತ ಪ್ರಾಕ್ಟೀಸ್ ಆನಂದಿಕೆ ಅದು ರಿವೀಲ್ ಆಪ. ಅದು ಅರ್ಜೆನ್ಸಿ ಅಲ್ಲ, ಫಾಸ್ಟ್ ಫುಡ್ ಅಲ್ಲ. ಎಲ್ಲರಿಗೂ ಫಾಸ್ಟ್ ಫುಡ್ ಈಗ ನನಗೆ ಟ್ರೆಂಡ್ ಅಂತ ಫಾಸ್ಟ್ ಫುಡ್. ಸೊ ನನಗೆ ಫಾಸ್ಟ್ ಆಯ್ತು ಆಪ್ಲ ಇದು ಆಚೆಗೆ ಆಪ ಗ್ಯಾರಂಟಿ ಆಯ್ತು. ನಮ್ದು ಭಗವಂತ ದಾರಿ ಒಂದು ಅರ್ಥ ಆಪ ಭಗವಂತನು ಕೂಡ ಕಾಂಬ ಟೈಮ್ ಹಂಗ ಸಿನ್ಸಿಯರ್ ಆಯ್ತು ಇಂತ. ಸೊ ನಂಗೆ ತುಂಬಾ ಆತುರ ಪಡೋದು ಮುಂಚಿಲ್ಲ, ತುಂಬಾ ಲೇಸಿ ಆಯ್ತು ಇಪ್ಪಾಗ ಸಿನ್ಸಿಯರ್ ಆಯ್ತು. ಡೈಲಿ ಟೈಮ್ ಬೆಚ್ಚರಿ 2 hours 3 hours ಇಟ್ಸ್ ಅ ಬೋನ್. 24 hours 2 to 3 hours ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬೋನ್.
ಈ ಟೈಮ್ ನಂಗೆ ಕೊಡ್ತದಂಗಿ ನಂಗೆ 1 ಇಯರ್ ಅದೇ 1 ಇಯರ್ ನಂಗೆ ಬೇಸಿಕ್ ಆಯ್ತು ಇನ್ಫಾರ್ಮೇಶನ್ ಅಂತ ಗೊತ್ತಾ ಅರ್ಥ ಆಪ ಪ್ಲಸ್ ಇಂಪ್ಲಿಮೆಂಟೇಷನ್ ಕೂಡ ಆಪ ಜೀವನಕ್ಕೆ ಓಕೆ ಓಕೆ ಪ್ರಭು. ಥ್ಯಾಂಕ್ ಯು ನೆನಪ್ಪ ಕಾಯೋಜಿ ಹರೇ ಕೃಷ್ಣ ನೆಕ್ಸ್ಟ್ ವೀಕ್ ಆಗ ಹರೇ ಕೃಷ್ಣ. ಹರೇ